ನಾವು ಆಲ್ರೆಡಿ ಕಳೆದ ಒಂದು ಮೀಟಿಂಗ್ ನಲ್ಲಿ ಡಿಸ್ಕಸ್ ಮಾಡಿದಂಗೆ ಶಿಕ್ಷಣ ಅನ್ನುವಂಥದ್ದು ತ್ರಿಮುಖ, 3 ವ್ಯಕ್ತಿಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಮಾಡುವಂತಹ ಒಂದು ಪ್ರಕ್ರಿಯೆ. ಸೊ ಆ ಒಂದು ಪ್ರಕ್ರಿಯೆಯಲ್ಲಿ ಇವತ್ತು ನಾವು ಕೂಡ ಭಾಗಿಯಾಗಿದ್ದೀವಿ. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಮಂಡ್ಯ ಮತ್ತು ತಾಲೂಕು ಪಂಚಾಯತ್ ಮಂಡ್ಯ, ಸಾಮಾಜಿಕ ಪರಿಶೋಧನಾ ನಿರ್ದೇಶಾಲಯ ಬೆಂಗಳೂರು, ಸಮಗ್ರ ಶಿಕ್ಷಣ ಅಭಿಯಾನ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಸಾಮಾಜಿಕ ಪರಿಶೀಲನೆ ಅನ್ನುವಂಥದ್ದು ಸರ್ಕಾರ ನೀಡುವಂತಹ ಹಲವಾರು ಸವಲತ್ತುಗಳು. ನಾವು ಎಜುಕೇಶನ್ ಶಿಕ್ಷಣವನ್ನ ತ್ರಿಮುಖ ಅಂತ ಹೇಳಿದ್ವಿ. ಪೋಷಕರು, ಸಮುದಾಯ ಮತ್ತೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು, ಅದರೊಂದಿಗೆ ನಮ್ಮನ್ನೆಲ್ಲ ಸರಿದೂಗಿಸಿಕೊಂಡು ಸಮಧಾರಿಯಲ್ಲಿ ತಗೊಂಡು ಹೋಗ್ತಾ ಇರೋದು ನಮ್ಮ ಘನ ಸರ್ಕಾರ. ಘನ ಸರ್ಕಾರವು ಶಿಕ್ಷಣದ ಪ್ರತಿಯೊಂದು ವ್ಯಕ್ತಿಗೆ, ನಮಗೆ ಗೊತ್ತಿದೆ, ವಿದ್ಯಾರ್ಥಿಗೆ ಒಂದು ವರ್ಷಕ್ಕೆ ಇಲ್ಲಾಂದ್ರೂ 75,000 ರಿಂದ 80,000 ಖರ್ಚು ಮಾಡ್ತಾ ಇದೆ. ಸೊ ಈ ಒಂದು ಸವಲತ್ತುಗಳನ್ನ ಕ್ರಮಬದ್ಧವಾಗಿ ಖರ್ಚಾಗ್ತಾ ಇದೆಯೋ, ಆ ಒಂದು ಪ್ರಕ್ರಿಯೆಯಲ್ಲಿ ಸರಿಯಾಗಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ, ಅವರವರಿಗೆ ವಹಿಸಿದಂಥ ಪಾತ್ರಗಳ ನಿರ್ವಹಣೆ ಆಗ್ತಿದೆಯಾ ಇಲ್ವಾ ಅನ್ನೋಂಥ ಒಂದು ಪರಿಶೀಲನೆಯನ್ನ ಮಾಡಲಿಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಮಾಜಿಕ ಪರಿಶೀಲನಾ ತಂಡ ನಮ್ಮ ಶಾಲೆಯನ್ನ ಭೇಟಿ ಮಾಡಿದೆ. ಸೊ ಆ ಭೇಟಿಯ ಸಂದರ್ಭದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸುಸೂತ್ರವಾಗಿ ಎಲ್ಲಾ ಪ್ರಕ್ರಿಯೆಗಳನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ. ಸತತ 3-4 ಡೇಸ್ ಇಂದ ನಮ್ಮ ಜೊತೆಗೆ ಇದ್ದಾರೆ. ಸೊ ಹೀಗೆ ನಾವು ಇವರೆಲ್ಲರ ಒಂದು ಪ್ರಕ್ರಿಯೆಯನ್ನ ಪರಿಶೀಲನೆ ಮಾಡಿರುವಂತ ಒಂದು ತಂಡಗಳಿಂದ ಅನುಮತಿಯೊಂದಿಗೆ ಈ ಕಾರ್ಯಕ್ರಮವನ್ನ ಇನ್ನೂ ಹೆಚ್ಚು ವಿವರವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಾ. ಈ ಕಾರ್ಯಕ್ರಮವನ್ನ ಮೊದಲಿಗೆ ನಮ್ಮ ಮಕ್ಕಳಿಂದ ಪ್ರಾರ್ಥನೆಯನ್ನ ಆಡೋದ್ರ ಮೂಲಕ ಶುರು ಮಾಡೋಣ. ವಿಘ್ನ ನಿವಾರಕ ಗಣಪನನ್ನ ನೆನೆಯುತ್ತಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿದಂತಹ ನಮ್ಮ ಮಕ್ಕಳಿಗೆ ಅಭಿನಂದನೆಗಳು. ವೇದಿಕೆ ಮೇಲಿರುವ ಗಣ್ಯರನ್ನ ಸ್ವಾಗತಿಸಬೇಕು ಅಂತ ನಮ್ಮ ಮುಖ್ಯ ಶಿಕ್ಷಕರನ್ನ ಕೇಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಶಾಲಾ ಕಾರ್ಯಕ್ರಮ 24ನೇ ತಾರೀಕಿನಿಂದ 27ನೇ ತಾರೀಕಿನವರೆಗೆ ತಾಲೂಕು ಪಂಚಾಯತಿಯ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ತಾಲೂಕು ಲೆಕ್ಕ ಪರಿಶೋಧನಾ ಸಾಮಾಜಿಕ ಪರಿಶೋಧನಾ ಇಲಾಖೆಯ ತಾಲೂಕು ಕೋಆರ್ಡಿನೇಟರು ಅವರು ಸೇರಿದಂತೆ ತಂಡ ನಮ್ಮ ಶಾಲೆಗೆ ಭೇಟಿ ನೀಡಿ 2023-24ನೇ ಸಾಲಿನಲ್ಲಿ ಆಗಿರತಕ್ಕಂಥ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಹಣಕಾಸಿನ ಖರ್ಚು ವೆಚ್ಚಗಳನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ ವರದಿಯನ್ನು ತಯಾರಿಸಿಕೊಂಡಿದೆ. ಹಾಗೂ ಅದಕ್ಕೆ ಸಂಬಂಧಿಸಿದಂತೆ ಕೂಡ ಗ್ರಾಮಗಳಿಗೂ ಕೂಡ ಪೋಷಕರ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಹಾಕಿದೆ. ಆ ವರದಿಯನ್ನು ಪೋಷಕರ ಸಭೆಯಲ್ಲಿ ಮಂಡಿಸತಕ್ಕಂಥ ಕೊನೆ ದಿನ. ಈ ಸಾಮಾಜಿಕ ಪರಿಶೋಧನೆಯ ಕೊನೆಯ ಘಟ್ಟವಾದಂಥ ಪೋಷಕರ ಸಭೆ ಮಂಡಿಸುವ ಈ ದಿನದ ಸಮಾರಂಭದ ಶುಭಾಶಯಗಳನ್ನು ಸರ್ವರಿಗೂ ಬರೆಸುತ್ತಾ, ಇವತ್ತಿನ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ, ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕೊತ್ತತ್ತಿ ಪಶು ವೈದ್ಯಕೀಯ
ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀಯುತ ಸತೀಶ್ ರವರು ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ತಾಲೂಕಿನ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ತಾಲೂಕು ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಶ್ರೀಮತಿ ರೂಪಾ ಅವರು ಆಗಮಿಸಿದ್ದಾರೆ. ಅವರು ಈ ಸಭೆಯನ್ನು ಕುರಿತು ಪರಿಶೀಲನೆಯ ಅಂಶಗಳನ್ನು ನಿಮ್ಮ ಮುಂದೆ ಸವಿವರವಾಗಿ ತಿಳಿಸಿಕೊಳ್ಳುತ್ತಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆಯೇ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹಿಸುತ್ತಾ ನಮ್ಮ ಶಾಲೆ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಲು ಕಾರಣೀಕರ್ತರಾಗಿರ್ತಕ್ಕಂಥ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೂಪಾ ಅವರು, ಶ್ರೀಮತಿ ಲಕ್ಷ್ಮೀಣಮ್ಮ ಅವರಿಗೂ ಕೂಡ ಸ್ವಾಗತವನ್ನು. ಹಾಗೆ ನಮ್ಮ ಶಾಲೆಯ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಶಿಕ್ಷಕರನ್ನ ಸದಾ ಹುರಿದುಂಬಿಸ್ತಾ ಪ್ರೋತ್ಸಾಹ ನೀಡುತ್ತಾ ತಮ್ಮದೇ ಆದಂತಹ ಶೈಕ್ಷಣಿಕ ಪ್ರಕ್ರಿಯೆಗಳಿಗೆ ಸಹಾಯಧನವನ್ನ, ಸಲಹೆ ಸೂಚನೆಗಳನ್ನು ಸದಾ ನೀಡುತ್ತಾ ಬಂದಿರತಕ್ಕಂಥ ಈ ಗ್ರಾಮದ ಮುಖ್ಯಸ್ಥರು ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕರು ಆಗಿರ್ತಕ್ಕಂಥ ಶ್ರೀಯುತ ರಾಕೇಶ್ ಸರ್ ಅವರನ್ನು ಕೂಡ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಈ 3 ದಿನಗಳ ಕಾಲ ಪರಿಶೋಧನೆಯನ್ನು ನಡೆಸಿರ್ತಕ್ಕಂಥ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಿಗೂ ಕೂಡ ಸ್ವಾಗತವನ್ನು ವಹಿಸುತ್ತಿದ್ದೇನೆ. ಹಾಗೆಯೇ ಈ ಸಭೆಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಪೋಷಕ ಬಾಂಧವರಿಗೂ ಕೂಡ ಹಾಗೂ BEd 2ನೇ ವರ್ಷದ ಪ್ರಾಶಿಕ್ಷಣಾರ್ಥಿಗಳಿಗೂ ಕೂಡ ಹಾಗೂ ಯಾವತ್ತೂ ನನ್ನ ಶಿಕ್ಷಕ ಬಂಧುಗಳಿಗೂ ಹಾಗೂ ಪ್ರೀತಿಯ ಮುದ್ದು ಮಕ್ಕಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು. ಎಲ್ಲರನ್ನ ಸ್ವಾಗತಿಸಿದಂತಹ ನಮ್ಮ ಮುಖ್ಯ ಶಿಕ್ಷಕರಿಗೂ ನಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಈಗ ಆಲ್ರೆಡಿ ನಾವು ಹೇಳಿದ ಹಾಗೆ ಈ ಕಾರ್ಯಕ್ರಮದ ಹಿನ್ನೆಲೆ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಶಿಕ್ಷಣದ ಪ್ರಕ್ರಿಯೆಯಲ್ಲಿ ನಾವು ಧನಾತ್ಮಕವಾಗಿ ಮುಂದುವರಿಯೋದಕ್ಕೆ ಪ್ರಾಸ್ತಾವಿಕ ನುಡಿಗಳು ಈ ಕಾರ್ಯಕ್ರಮವನ್ನ ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಎಲ್ಲ ಗಣ್ಯರನ್ನ ಕೇಳ್ತೀವಿ. ಹಾಗೆ ಈ ಕಾರ್ಯಕ್ರಮವನ್ನು ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದಂತಹ ಶ್ರೀಮತಿ ರೂಪಾ ಅವರು ಹೇಳಬೇಕಂತ ಹೇಳಿ ಕೇಳ್ಕೊಳ್ತೀವಿ. ಎಲ್ರಿಗೂ ನಮಸ್ತೆ, ಶುಭೋದಯಗಳು. ನಮ್ಮ ಭಾರತೀಯ ಸಂಸ್ಕೃತಿಗಳಲ್ಲಿ ವಿಶೇಷವಾದ ಸ್ಥಾನ ಅತಿಥಿ ದೇವೋಭವ ಎನ್ನುವ ನಮ್ಮ ಸಂಸ್ಕೃತಿ ನಮ್ಮದು. ಅದಕ್ಕೆ ಅನುಗುಣವಾಗಿ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಆಸೀನರಾಗಿರ್ತಕ್ಕಂಥ ಪಶು ವೈದ್ಯಾಧಿಕಾರಿಗಳು ಶ್ರೀಯುತ ಸತೀಶ್ ಸರ್ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರು ಜೊತೆಗೆ ಸಹ ಶಿಕ್ಷಕರು ಹಾಗೂ ಎಲ್ಲ ಒಂದು ತರಬೇತಿಗೆ ಬಂದಿರುವಂಥ ಎಲ್ಲ ಸಿದ್ಧಾರ್ಥಿಗಳು ಹಾಗೂ ನಮ್ಮ ನೆಚ್ಚಿನ ಎಲ್ಲ ಪೋಷಕರು ಹಾಗೂ ನಮ್ಮ ನೆಚ್ಚಿನ ಎಲ್ಲ ಮಕ್ಕಳಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ರಾಜ್ಯದಲ್ಲಿ ಪ್ರಥಮ ಬಾರಿಗೆ 2ನೇ ವರ್ಷ ಒಂದು ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನ ಮಾಡ್ತಾ ಇರೋದು. ಈ ಪ್ರಕ್ರಿಯೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಸರ್ಕಾರದಿಂದ ಬಂದಂತಹ ಅನುದಾನ ಸಮರ್ಪಕವಾಗಿ ಖರ್ಚಾಗಿದೆಯಾ, ಜೊತೆಗೆ ಈ ಆಡಿಟ್ ಅನ್ನ ಆಲ್ರೆಡಿ ಶಿಕ್ಷಣ ಇಲಾಖೆಯಲ್ಲಿ ಮಾಡಿದ್ದಾರೆ, ಆದರೆ ಸಾರ್ವಜನಿಕರಿಗೆ ಹೆಚ್ಚಿನ ಒಂದು ಮಾಹಿತಿ ಲಭ್ಯವಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ನಮ್ಮ ಸೋಷಿಯಲ್ ಆಡಿಟ್ ಅಲ್ಲಿ ಒಂದು ಪಾರದರ್ಶಕವಾಗಿರ್ಬೇಕು, ಜನರ ಒಂದು ಸಹಭಾಗಿತ್ವದಿಂದ ಇರಬೇಕು, ಉತ್ತರಾಯಕತ್ವದಿಂದ ಇರಬೇಕು ಅಂತೇಳಿ ನಾವು ಸಾರ್ವಜನಿಕವಾಗಿ ಸಭೆಯನ್ನ ಕರೆದು ನಿಮ್ಮ ಸರ್ಕಾರದಿಂದ ಬಂದಂತಹ ಅನುದಾನ ಯಾವ್ಯಾವುದಕ್ಕೆ ಬಂದಿದೆ, ಏನೆಲ್ಲ ಅನುದಾನಗಳು ಬರುತ್ತೆ, ಜೊತೆಗೆ ಶಾಲೆಯಲ್ಲಿ ಏನೆಲ್ಲ ಮೂಲಭೂತಗಳು ಸೌಕರ್ಯಗಳು ಉತ್ತಮವಾಗಿದೆ, ಇನ್ನೆಲ್ಲ ಏನು ಅವಶ್ಯಕತೆಗಳು ಇದೆ ಅನ್ನೋದನ್ನ
ಕೂಡ ನಾವು ಪೋಷಕರ ವರ್ಗದವರಿಗೂ ಕೂಡ ತಿಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಸಾಮಾಜಿಕ ಪರಿಶೋಧನಾ ಸಭೆಯನ್ನ ಕರೆದು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ನಾವು 3 ದಿನಗಳ ಕಾಲ ಪ್ರಕ್ರಿಯೆಯನ್ನ ಮಾಡಿದ್ದೀವಿ. 4ನೇ ದಿನ ಒಂದು ಪೋಷಕರ ಸಭೆಯನ್ನ ಆಯೋಜಿಸಿರ್ತಕ್ಕಂಥ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಒಂದು ಸಿಬ್ಬಂದಿ ವರ್ಗದವರು, STMC ಅವರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರಿಗೂ ಕೂಡ ತುಂಬಾ ಹೃದಯದ ಸ್ವಾಗತವನ್ನ ಕೋರುತ್ತಾ, ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಸಹಭಾಗಿತ್ವದಿಂದ ಇರಬೇಕು, ಎಲ್ಲ ಒಂದು ನೇರವಾಗಿ ಮಾಹಿತಿಯನ್ನ ಸಾರ್ವಜನಿಕರಿಗೆ ತಿಳಿಸಬೇಕು ಅನ್ನೋ ಉದ್ದೇಶ. ಸರ್ಕಾರದ ಯೋಜನೆಗಳು ಪಾರದರ್ಶಕತೆ ಮತ್ತು ಇತರ ಮಹತ್ವವನ್ನ ಕಂಡುಕೊಳ್ಬೇಕು. ಜೊತೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ವಿಕೇಂದ್ರೀಕರಣ ಮಾಡಬೇಕು. ಪರಿಣಾಮಕಾರಿ ಅನುಷ್ಠಾನ ಹಾಗೂ ಯೋಜನೆಗಳ ಬಗ್ಗೆ ತಪ್ಪುಗಳಾಗದಂತೆ ಒಂದು ಎಚ್ಚರಿಕೆಯನ್ನ ವಹಿಸಬೇಕು. ಜೊತೆಗೆ ಸಾಮಾಜಿಕ ಪರಿಶೋಧನೆ ಸತ್ಯಶೋಧತೆ ಹೊರತು ಬೇರೆ ಶೋಧನೆ ಇರೋದಿಲ್ಲ. ಒಂದು ವಿಶೇಷವಾದ ಅಂದ್ರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಮಕ್ಕಳು ಹೇಗೆ ಓದ್ತಾ ಇದ್ದಾರೆ, ಅವರ ಶಿಕ್ಷಣ ಹೇಗಿದೆ, ದಾಖಲಾತಿ ಹೇಗಿದೆ, ಹಾಜರಾತಿ ಹೇಗಿದೆ ಅನ್ನೋದು ಕೂಡ ಪೋಷಕರು ತಿಳ್ಕೊಳ್ಳಿ ಅಂತೇಳಿ ಪೇರೆಂಟ್ಸ್ ಮೀಟಿಂಗ್ ಆಗಿರ್ಬೋದು, ಈ ಪೋಷಕರ ಸಭೆಯನ್ನಾಗಿರ್ಬೋದು ಕರೀತಕ್ಕಂಥ ಉದ್ದೇಶ ಆಗಿರುತ್ತೆ. ಜೊತೆಗೆ ನಮ್ಮ ಸರ್ಕಾರದಿಂದ ಬಂದಂಥ ಸಮವಸ್ತ್ರ ಆಗಿರ್ಬೋದು, ಪಠ್ಯಪುಸ್ತಕ ಆಗಿರ್ಬೋದು ಎಲ್ಲವೂ ಕೂಡ ಮಕ್ಕಳಿಗೆ ಸಮರ್ಪಕವಾಗಿ ತಲುಪಿದೆಯಾ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ಕೂಡ ಲಭ್ಯವಿದೆಯಾ ಅನ್ನೋದು ಯೋಜನೆ ಮುಖ್ಯ ಉದ್ದೇಶ ಆಗಿರುತ್ತೆ. ನಾವು 2023-24ನೇ ಸಾಲಿನ ಒಂದು ಸಾಮಾಜಿಕ ಪರಿಶೋಧನಾ ಮಾಹಿತಿಯನ್ನ ತಿಳಿಸ್ತಕ್ಕಂಥದ್ದು. ಆ ಒಂದು ವರ್ಷದಲ್ಲಿ ಶಾಲೆ 230 ದಿನಗಳು ನಡಿಬೇಕಿತ್ತು. ಜೊತೆಗೆ 226 ದಿನಗಳು ನಡೆದಿದೆ. 4 ಸ್ಥಳೀಯ ರಜೆಗಳನ್ನ ಮಂಜೂರು ಮಾಡಲಾಗಿದೆ ಹಾಗೂ 8 ಸರ್ಕಾರಿ ರಜೆಗಳು ಅಂದ್ರೆ ಸಂಡೇ ಮತ್ತೆ ಗೌರ್ಮೆಂಟ್ ಹಾಲಿಡೇ ರಜೆಗಳನ್ನ ಮಂಜೂರು ಮಾಡಿರೋದು ದಾಖಲಾತಿಯಂತೆ ಕಂಡು ಬಂದಿದೆ. ಸರಾಸರಿ ಹಾಜರಾತಿ ಬಗ್ಗೆ ಹೇಳೋದಾದ್ರೆ 2022-23ರಲ್ಲಿ 66 ಮಕ್ಕಳಿದ್ರು. ಈಗ ಪ್ರಸ್ತುತ ನಿಮ್ಮ ಮುಖ್ಯ ಶಿಕ್ಷಕರು ಬಂದ ಮೇಲೆ 76 ಮಕ್ಕಳಾಗಿದ್ದಾರೆ. ಉದಾಹರಣೆಗೆ ನಾವು ಆಲ್ರೆಡಿ ಈಗ ಒಂದು 32 ಶಾಲೆಗಳನ್ನ ಮಾಡಿದ್ದೀವಿ. ಎಲ್ಲಾ ಶಾಲೆಗಳಲ್ಲೂ ಕಡಿಮೆ ಆಗ್ತಾ ಇತ್ತು ಹಾಜರಾತಿ. ಆದ್ರೆ ನಿಮ್ಮ ಶಾಲೆಯಲ್ಲಿ ಏನು ಎಲ್ಲ ದಾಖಲಾತಿಗಳನ್ನ ನೋಡೋದು ಖುಷಿ ಅಂದ್ರೆ ಒಂದು ಹಾಜರಾತಿ ಹೆಚ್ಚಾಗಿದೆ, ವರ್ಷ ಹೆಚ್ಚಾಗ್ತಾ ಇದೆ. ಪರ್ಸೆಂಟೇಜ್ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ ಅನ್ನೋದು ಕೂಡ ಎಲ್ಲ 10th ಮಕ್ಕಳು 100% 4 ವರ್ಷದಿಂದ ಕಂಟಿನ್ಯೂ ಆಗಿ ಬಂದಿರೋದು ಅವ್ರ ನೋಟಿಸ್ ಬೋರ್ಡಲ್ಲಿ ಕಂಡು ಬಂದಂತ ಮಾಹಿತಿಯಲ್ಲಿ ತುಂಬಾ ಉತ್ತಮವಾಗಿ ದಾಖಲಾತಿಯನ್ನ ನಿರ್ವಹಣೆ ಮಾಡಿದ್ದಾರೆ. ಜೊತೆಗೆ ನಮಗೆ ಶಿಕ್ಷಣ ಇಲಾಖೆಯಲ್ಲಿ ಪ್ರಶ್ನಾವಳಿಗಳನ್ನ ಕೊಟ್ಟಿರೋದು, ಅದರ ಮುಖಾಂತರನೇ ನಾವು ವರದಿಯನ್ನ ಮಂಡನೆ ಮಾಡ್ತಿರೋದು. ಈಗ ಉದಾಹರಣೆಗೆ ಶಾಲೆಯಿಂದ ಹೊರಗುಳಿದಿರೋ ಮಕ್ಕಳು, ಶಾಲೆಗೆ ಬರ್ದೇನೆ ಮನೇಲೆ ಇರುವಂತ, ಈಗ ಗ್ರಾಮೀಣ ಪ್ರದೇಶದಲ್ಲಿ ದಿನ ಒಂದು ಪೀಳಿಗೆಯಲ್ಲಿ ಕೆಲವು ಮಕ್ಕಳುಗಳನ್ನ ಹೆಣ್ಮಕ್ಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ, ನಡ್ಕೊಂಡು ಹೋಗ್ಬೇಕು, ಬಸ್ ಸಿಗಲ್ಲ, ಈಗೆಲ್ಲ ಫೆಸಿಲಿಟಿ ಇದೆ. ಎಲ್ಲಾ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಯೋಜನೆಯನ್ನ ಮಾಡಿರೋದು. ಇದು RTI ಕಾಯ್ದೆ 2009ರ ಮಕ್ಕಳ ಪ್ರತಿ ಶಿಕ್ಷಣದಿಂದ ವಂಚಿತ ನರ್ಸರಿಯಿಂದ 12ನೇ ತರಗತಿವರೆಗೆ ಉಚಿತ ಶಿಕ್ಷಣ ಕಡ್ಡಾಯ ಕಾಯ್ದೆಯನ್ನ ಜಾರಿಗೆ ತಂದು ಎಲ್ಲಾ ಮಕ್ಕಳಿಗೂ ಕೂಡ ಶಿಕ್ಷಣವನ್ನ ಕೊಡಬೇಕು. ಈಗ ಅಲೆಮಾರಿ ಜನಾಂಗದವರು ಇರ್ಬೋದು, ಬುಡಕಟ್ಟು ಜನಾಂಗದವರು ಇರ್ಬೋದು, ಆದಿವಾಸಿಗಳಾಗಿರ್ಬೋದು, ಈಗ ಬೇರೆ ಗ್ರಾಮದಲ್ಲಿ ಅವರಿಗೆ ನೆಲೆನೇ ಇರೋದಿಲ್ಲ, ಬಸ್ ಎಲ್ಲ ಒಂದ್ ಕಡೆ ಅವರು ವಾಸ ಇರ್ತಾರೆ. ಅಂತ ಮಕ್ಕಳುಗಳು, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಾಗ ಅವರಲ್ಲಿ ದಾಖಲಾತಿಗಳು ಇರೋದಿಲ್ಲ, ಆಧಾರ್ ಕಾರ್ಡ್ ಅವರೆಲ್ಲ ವಾಸ ಎಲ್ಲ ಕಡೆ ಇರುತ್ತೆ. ಆದ್ರೆ ಈ ಗ್ರಾಮದಲ್ಲಿ ಬಂದಂತ ಸರ್ಕಾರ ಏನ್ ಮಾಡಿದೆ, ಅಂತ ಮಕ್ಕಳಿಗೂ ಕೂಡ ಶಿಕ್ಷಣವನ್ನ ಕೊಡಬೇಕು ಅಂತೇಳಿ ಆದೇಶ ಮಾಡಿದೆ. ಅದರಂತೆ ನಿಮ್ಮ ಶಾಲೆಯಲ್ಲಿ ಡ್ರಾಪ್ ಔಟ್ ಮಕ್ಕಳಾಗಿರ್ಬೋದು, ಶಾಲೆಯಿಂದ ಹೊರಗಡೆ ಉಳಿದಿರುವಂತ ಮಕ್ಕಳಾಗಿರ್ಬೋದು, ಯಾವುದೇ ಒಂದು ಅಂಶಗಳು 2023-24 ಈಗ ಪ್ರಸ್ತುತ ಸಾಲಲ್ಲಿ ಯಾವುದೇ ಒಂದು ಮಾಹಿತಿ ಕಂಡು ಬಂದಿರೋದಿಲ್ಲ. ಶಾಲೆ ಅಗತ್ಯ ಇರುವ ಶಿಕ್ಷಕರ ನಿಯೋಜನೆ ಕುರಿತಂತೆ ನಿಮ್ಮ ಒಂದು ಏನು ಪ್ರೌಢಶಾಲೆಯಲ್ಲಿ 10 ಶಿಕ್ಷಕರು ವೃಂದದವರು ಇರುವುದು ಕಂಡು ಬಂದಿದೆ. ತುಂಬಾ ಉತ್ತಮವಾದ ಒಂದು ಬೋಧನಾ ಕಾರ್ಯವನ್ನ ನಿರ್ವಹಣೆ ಮಾಡ್ತಿರೋದು ಕಂಡು ಬಂದಿದೆ. ವಿಶೇಷ ಅಗತ್ಯವುಳ್ಳ ಮೌಲ್ಯಮಾಪನದ ಬಗ್ಗೆ ಹೇಳೋದಾದ್ರೆ 2023-24ರಲ್ಲಿ 4 ವಿಶೇಷ ಚೇತನರ ಮಕ್ಕಳಿದ್ರು. ಅರುಣ್ ಕುಮಾರ್, ರಾಹುಲ್, ಸೌಮ್ಯ ಮತ್ತೆ ಶ್ರೀನಿವಾಸ್ ಅಂತೇಳಿ ಅವರು 8ನೇ ತರಗತಿ 10, 9. ಅದರಲ್ಲಿ ಸೌಮ್ಯ ಮತ್ತೆ ಶ್ರೀನಿವಾಸ್ ಗೃಹಾಧಾರಿತ ಮಕ್ಕಳು. ಅವರಿಗೂ ಕೂಡ ಒಂದು ಸರ್ಕಾರದಿಂದ ಬರುವಂತ ಒಂದು ಸಹಾಯಧನ ಆಗಿರ್ಬೋದು, ಸಮವಸ್ತ್ರ ಆಗಿರ್ಬೋದು, ಪಠ್ಯಪುಸ್ತಕ ಆಗಿರ್ಬೋದು ಎಲ್ಲವನ್ನು ಕೂಡ ಆ ಒಂದು ಪೋಷಕರ ಮನೆಗೆ ತಲುಪಿಸುವಂತದ್ದು ಸರ್ಕಾರ ಮಾಡಿದೆ. ಅವರು ಕೂಡ ಒಂದು ಶಾಲೆಗೆ ಅಡ್ಮಿಷನ್ ಮಾಡ್ಕೊಂಡಿರೋದು ದಾಖಲಾತಿ ಅಂತ ಕಂಡು ಬಂದಿದೆ. ಈ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೂ ಕೂಡ ಬರುವಂತ ಎಲ್ಲ ಒಂದು ಪ್ರೋತ್ಸಾಹಧನ ಕೂಡ ಸರ್ಕಾರದಿಂದ ಸಿಗುವಂತ ಎಲ್ಲ ಸೌಲಭ್ಯಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಿರೋದು ಒಂದು ದಾಖಲಾತಿ ಅಂತ ಕಂಡು ಬಂದಿದೆ. ಈಗ ಮಕ್ಕಳ ಒಂದು ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ
ಬೋಧನೆಗೆ ಸಂಬಂಧಪಟ್ಟಂತೆ ಶಿಕ್ಷಕರು ಮಕ್ಕಳಿಗೆ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ನಿರ್ವಹಣೆ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸ್ತಿರೋದು, ಮಹಿಳೆಯರಿಗೆ ಶಿಕ್ಷಕರಿಂದ ತರಬೇತಿಯನ್ನು ಕೊಡ್ತಿರೋದು, ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಿರೋದು, ಹೇಗೆಲ್ಲ ಜೀವನ ಶೈಲಿ ಇರಬೇಕು, ಹೇಗೆಲ್ಲ ಒಂದು ನಿಯಮಗಳನ್ನು ಪಾಲಿಸಬೇಕು ಅಂತೇಳಿ ಶಿಕ್ಷಕರು ಮಾಹಿತಿಯನ್ನು ನೀಡ್ತಿರೋದು ಮಕ್ಕಳ ಹೇಳಿಕೆಯಂತೆ, ಶಿಕ್ಷಕರ ಹೇಳಿಕೆಯಂತೆ ಕಂಡು ಬಂದಿದೆ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ಬಳಸಿರೋದ್ರ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಶಾಲೆಯಲ್ಲಿ 2 ಕಿಲೋಮೀಟರ್ ಮತ್ತು 1 ಕಿಲೋಮೀಟರ್ ಅಷ್ಟೇ ಮಕ್ಕಳು ಬರ್ತಾ ಇರೋದು. ಯಾವುದೇ ಒಂದು ಸರ್ಕಾರಿ ಸಾರಿಗೆ ಭತ್ಯವನ್ನು ಸರ್ಕಾರದಿಂದ ಖರ್ಚು ಮಾಡಿರೋದು ಕಂಡು ಬಂದಿಲ್ಲ. ನಿಯಮಾನುಸಾರವಾಗಿ 5 ಕಿಲೋಮೀಟರ್ ವ್ಯಾಪ್ತಿಯಿಂದ ದೂರ ಬಂದು ಆ ಗ್ರಾಮದಲ್ಲಿ ಶಾಲೆ ಇಲ್ಲ ಅಂತ ಕಂಡು ಬಂದ ಪಕ್ಷದಲ್ಲಿ ಅವರಿಗೆ ಒಂದು ಸಾರಿಗೆ ಭತ್ಯವನ್ನು ಶಿಕ್ಷಣ ಇಲಾಖೆಯಿಂದ ಭರಿಸ್ತಾರೆ. ಆದರೆ ಆ ಥರ ನಿಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಅಂಶಗಳು ಕಂಡು ಬಂದಿರೋದಿಲ್ಲ. ದೀರ್ಘಕಾಲಿಕ ಗೈರು ಹಾಜರಾಗಿರೋದ್ರ ಬಗ್ಗೆ ಹೇಳೋದಾದ್ರೆ, ಈ ಒಂದು 23-24ರಲ್ಲಿ ಯಾವುದೇ ಒಂದು ದೀರ್ಘಕಾಲಿಕ ಗೈರು ಹಾಜರಾಗಿಲ್ಲ. ಈಗ 25-26 ಕೂಡ ಆಗಿಲ್ಲ. ನಾವು ಬಂದಂತ ಒಂದು 3 ದಿನಗಳಿಂದ ಏನೋ ಸರ್ ಹೇಳಿದ್ರು, ಈಗ ಕ್ಲಾಸು ರಜಾ ಬಂದಿದ್ದರಿಂದ ಒಂದು 3 ದಿನ, ಈಗ 24ರಿಂದ ಬಂದು 23ರಿಂದ ತೆಗೆದಿತ್ತು. ಹಾಗಾಗಿ ಒಂದು 2 ದಿನ ಮಕ್ಕಳು ಬರಲಿಕ್ಕೆ ಈ ಓಪನ್ ಇದೆಯಲ್ಲ ಅಂತ ರಜೆ ತಗೊಂಡಿದ್ರು. ಹಾಗಾಗಿ ಒಂದು ಸ್ವಲ್ಪ ರಜೆ ಜಾಸ್ತಿ ಆಗಿದೆ. ದಯಮಾಡಿ ಫಸ್ಟ್ನೇ ದಿನ ತೆಗೆದ್ರು ಅವರಿಗೆ ಮಾಡೋ ಪಾಠಗಳೆಲ್ಲ ಹಿಂದಿನ ಒಂದು ಪುನರ್ಮನನ ಏನು ಮಾಡ್ತಿದ್ದಾರೆ ಒಂದು 20 ದಿನದಿಂದ ಅದನ್ನೆಲ್ಲ ಮಾಡಲಿಕ್ಕೆ ಅವ್ರು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಆ ದಿನನೂ ಕೂಡ ಹಾಜರಾತಿ ಉಂಟಲ್ಲ 10th ಮಕ್ಕಳಿಗೆ, ನೀವು ಎಷ್ಟು ದಿನ ಕಳಿಸಿರ್ತೀರ ಹಾಜರಾತಿ ಇರುತ್ತೆ. ಹಾಜರಾತಿ ತುಂಬ ಕಡಿಮೆ ಆಗ್ಬಿಟ್ರೆ ಸರ್ ಎಕ್ಸಾಮು ಕೂಡ ಕೂರಿಸಲ್ಲ, 10% ಇರುತ್ತೆ. ಈಗ ಕಾಲೇಜಲ್ಲೂ ಅಷ್ಟೇ PUCನಲ್ಲಾಗಿರ್ಬೋದು, ಅವ್ರಿಗೆ ಯಾವುದೇ ಒಂದು ವಿಷಯಗಳನ್ನು ಅವ್ರು ತಗೊಂಡು ಓದ್ತಾ ಇದ್ರು ಅಟೆಂಡೆನ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅವ್ರು ಹೇಗಿರ್ತಾರೆ ಶಾಲೆಯಲ್ಲಿ, ಅವರ ಒಂದು ಚಟುವಟಿಕೆ ಏನಿದೆ ಎಲ್ಲದನ್ನು ಗಮನಿಸ್ತಾ ಇರ್ತಾರೆ ಮುಖ್ಯ ಶಿಕ್ಷಕರು. ಅವನ ಹಾವಭಾವ ಹೇಗಿದೆ, ಅವನು ಏನು ಓದ್ತಾನೆ, ಅವನು ಎಷ್ಟು ಆಕ್ಟಿವ್ ಆಗಿದ್ದಾನೆ ಅನ್ನೋದನ್ನೆಲ್ಲ ಗಮನಿಸ್ತಾರಲ್ವಾ ನಿಮ್ಮ ಟೀಚರು. ಹಾಗಾಗಿ ಪೋಷಕರು ಕೂಡ ನಿಗದಿತ ಸಮಯಕ್ಕೆ ಮಕ್ಕಳನ್ನ ಶಾಲೆಯಲ್ಲಿ ಯಾವುದೇ ಒಂದು ಹಬ್ಬ ಆಗಿರ್ಬೋದು, ಹರಿದಿನ ಆಗಿರ್ಬೋದು ತಪ್ಪಿಸ್ಕೊಳ್ದೇನೆ ದಯಮಾಡಿ ಎಲ್ಲರೂ ಕಳಿಸಿ. ನಿಮ್ಮ ಮಗು 10th ಒಂದು ಜೀವನದ ಒಂದು ಭವಿಷ್ಯ ಇರುತ್ತೆ. ಅದು ಎಷ್ಟು ಪರ್ಸೆಂಟ್ ತೆಗಿತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರ ಮುಂದೆ ಓದಲಿಕ್ಕೆ. ಎಲ್ಲ ಒಂದು 100% ಎಲ್ಲ ಮಕ್ಕಳು, ಈಗ 6 ಮಕ್ಕಳು 10 ಮಕ್ಕಳು ಬರೋದ್ರಿಂದ ಇಡೀ ಎಲ್ಲ 70 ಏನು 10th-ಅಲ್ಲಿ 22-20 ಮಕ್ಕಳಿದ್ದಾರೆ, ಅಷ್ಟು ಮಕ್ಕಳು ಬಂದರೆ ತಂದೆ ತಾಯಿಗೆ ಖುಷಿ ಅಲ್ವಾ. ನೀವು ಫೀಸ್ ಸಹಾಯಧನ ಕಟ್ಟಬೇಕು ಅಂತಂದ್ರೆ ತುಂಬಾ ಕಷ್ಟ ಇರ್ತದೆ ಈಗಿನ ಒಂದು ಖರ್ಚು ವೆಚ್ಚಗಳಾಗಿ. ಫ್ರೀಯಾಗಿ ಎಲ್ಲ ಸಿಕ್ಕಿದ್ರೆ ಆ ಮಗುಗೆ ಒಂದು ಒಳ್ಳೆ ಭವಿಷ್ಯ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಈ ಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಶಾಲಾ ಕಟ್ಟಡಗಳ ನಿರ್ವಹಣೆ ಬಗ್ಗೆ ಹೇಳೋದಾದ್ರೆ, ನಿಮ್ಮಲ್ಲಿ 3 ತರಗತಿಗಳಿಗೆ 1 ಕೊಠಡಿ, ಮುಖ್ಯ ಶಿಕ್ಷಕರಿಗೆ, ಸಹ ಶಿಕ್ಷಕರಿಗೆ ಅಡಿಗೆ ಕೊಠಡಿ, ಇನ್ನು ಉಳಿದಂತೆ ಗ್ರಂಥಾಲಯಕ್ಕೆ ಒಂದು ಪ್ರತ್ಯೇಕವಾದ ಕೊಠಡಿ ಇರುವುದಿಲ್ಲ, ಮತ್ತೆ ಲ್ಯಾಬ್ಗೂ ಕೂಡ ಪ್ರತ್ಯೇಕವಾದ ಕೊಠಡಿ ಇಲ್ಲ. ಕೊಠಡಿಗಳ ಕೊರತೆ ಇದೆ ಅಂತೇಳಿ ಶಿಕ್ಷಕರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ನಾವು ವರದಿನಲ್ಲಿ ನಡವಳಿಯಲ್ಲೂ ಕೂಡ ಬರೆದಿದ್ದೀವಿ. ಅದನ್ನ ತಾಲೂಕು ಪಂಚಾಯತಿಗೆ ಮತ್ತು ಜಿಲ್ಲಾ ಪಂಚಾಯತಿಗೆ, ನಿಮ್ಮ ಶಿಕ್ಷಣ ಇಲಾಖೆಗೆ ನಾವು ವರದಿಯನ್ನ ಸಲ್ಲಿಸ್ತೀವಿ. ಜೊತೆಗೆ ಇನ್ನೊಂದು, ನಿಮ್ಮ ಶಾಲೆಯಲ್ಲಿ 140 ಮೀಟರ್ ಕಾಂಪೌಂಡ್ ವ್ಯವಸ್ಥೆ ಇರೋದಿಲ್ಲ. ಶಾಲೆಯಲ್ಲಿ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಇದೆ. ಯಾವುದೇ ಒಂದು ಚಟುವಟಿಕೆ ಕಾರ್ಯಗಳು ನಡೆದಂತೆ ಗಮನ ವಹಿಸಲಿಕ್ಕೆ ಒಂದು ಚೆನ್ನಾಗಿದೆ. ಅದ್ರ ಜೊತೆಗೆ CC ಕ್ಯಾಮ್ರಾ ಇರೋದು ನಿಮ್ಮ ಶಾಲೆಯಲ್ಲಿ ಉತ್ತಮವಾದ ಒಂದು ಅಂಶ ಆಗಿದೆ. ಯಾಕಂದ್ರೆ ಶಾಲೆ ಶಿಕ್ಷಕರು, ಮುಖ್ಯ ಶಿಕ್ಷಕರು ಅವರ ಕೊಠಡಿಯಲ್ಲಿ ಒಂದು ಊಟ ಬಿಟ್ಟಂತ ಸಂದರ್ಭದಲ್ಲಿ, ಒಂದು ಆಟಕ್ಕೆ ಬಿಟ್ಟಂತ ಸಂದರ್ಭದಲ್ಲಿ ಮಕ್ಕಳು ಏನೆಲ್ಲ ಅವರು ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಾರೆ, ಏನೆಲ್ಲ ಚಟುವಟಿಕೆ ಇದೆ ಅನ್ನೋದನ್ನ ಗಮನಿಸಲಿಕ್ಕೋಸ್ಕರ CC ಕ್ಯಾಮ್ರಾವನ್ನ ಉತ್ತಮವಾಗಿ ಅಳಿಸಿರೋದು ಒಂದು ಉತ್ತಮವಾದ ಅಂಶ ಕಂಡು ಬಂದಿದೆ. ಶೌಚಾಲಯ, ಮೂಲಭೂತ ಸೌಕರ್ಯಗಳಾದಂತಹ ಶೌಚಾಲಯ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಗುಣಮಟ್ಟದ ಬಗ್ಗೆ ಹೇಳೋದಾದ್ರೆ, ಮಕ್ಕಳಿಗೆ 80 ಮಕ್ಕಳಿಗೆ ಒಂದು ಶೌಚಾಲಯ ಇರಬೇಕು ಅಂತ ಒಂದು ಸರ್ಕಾರದ ಗೈಡೆನ್ಸ್ ಇದೆ. ಆದರೆ ನಿಮ್ಮ ಶಾಲೆಯಲ್ಲಿ 76 ಮಕ್ಕಳು ಇರೋದ್ರಿಂದ ಯಾವುದೇ ಒಂದು ಶೌಚಾಲಯದ ಕೊರತೆ ಆಗಿರ್ಬೋದು, ನೀರಿನ ಕೊರತೆ ಇರೋದು ಕಂಡು ಬಂದಿಲ್ಲ. ಇನ್ನು ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು. ಪ್ರತಿದಿನ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ನಿಮ್ಮ ಶಾಲೆಯಲ್ಲಿ ನಿರಂತರವಾಗಿ ನಡೀತಿದೆ ಅಲ್ವಪ್ಪ? ಹೇಗಿದೆ ನಿಮ್ಮ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ? ಮಾತಾಡ್ಬೇಕು. ಎಲ್ಲರೂ ಶಾಲೆಯಲ್ಲಿ ಊಟ ಮಾಡ್ತೀರಾ ಪ್ರತಿದಿನ? ಈಗ ಕ್ಷೀರ ಭಾಗ್ಯ ಯೋಜನೆ ಬಂದಿದೆ. ಪ್ರತಿದಿನ ಎಲ್ಲರಿಗೂ ಬೆಳಗ್ಗೆ ಹಾಲು ಕೊಡ್ತಾರಲ್ವಾ, ಮಾಲ್ಟು ಹಾಕಿ ಕೊಡ್ತಾರೆ, ರಾಗಿ ಮಾಲ್ಟ್ ಎಲ್ಲ ಕೊಡ್ತಾರೆ. ಯಾಕಂದ್ರೆ ಅಪೌಷ್ಟಿಕತೆಯಿಂದ ಬಳಲುವಂತ ಮಕ್ಕಳಿಗೂ ಕೂಡ ಈ ಒಂದು ಕ್ಯಾಲ್ಸಿಯಂ, ವಿಟಮಿನ್ ಇರುವಂತ ರಾಗಿ ಮಾಲ್ಟ್ ಕೊಡೋದ್ರಿಂದ ಅವ್ರ ಮನೆಯಲ್ಲಿ ಕುಡಿಲಿಕ್ಕೆ ಆಗುತ್ತೋ ಇಲ್ವೋ ಅಂತೇಳಿ ಸರ್ಕಾರ ಪ್ರತಿ ಬಂದ ತಕ್ಷಣ ಮಕ್ಕಳಿಗೆ ಹಾಲು ಕುಡಿಸಿ ಅವ್ರು ಕೇಳಿದಷ್ಟು 100 ಗ್ರಾಮ್ 18 ಗ್ರಾಮ್ ಏನೋ ಕೊಡ್ತಾರೆ. ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ಕೊಡುವಂಥದ್ದು ಉತ್ತಮ ಗುಣಮಟ್ಟದ ಹಾಲನ್ನ ವಿತರಣೆ ಮಾಡ್ತಿರೋದು ಕಂಡು ಬಂದಿದೆ ಅಲ್ಲ. ಎಲ್ಲ ಬಳಕೆ ಮಾಡ್ತಿದ್ದೀರ, ಕುಡಿತಿದ್ದೀರಲ್ವಾ? ಮಾತಾಡ್ಬೇಕು. ಮಕ್ಕಳು ನಿಮ್ಗೆ ಇದು ನಾವು ಬಂದಿರೋದು, ನಿಮ್ಮ ಏನು ಸೌಲಭ್ಯ ಇದೆ, ಜೊತೆಗೆ ಏನಾದ್ರೂ ಸಮಸ್ಯೆ ಇದೆಯಾ ಅದನ್ನ ನೀವು ಮಾತಾಡ್ಬೇಕು. ನಾನು ಒಬ್ಳೆ ಹೇಳೋದಕ್ಕಿಂತ ನೀವು
ಹೇಳಿದ್ರೆ ಒಪಿನಿಯನ್ ನಮಗೂ ಒಪಿನಿಯನ್ ಏನಿದೆ, ಮಕ್ಕಳ ಅಭಿಪ್ರಾಯ ಹೇಗಿದೆ ಅಂತ ಅನ್ನೋದು. ಹಾಗಾಗಿ ಕೆಲವು ಶಾಲೆಗಳಲ್ಲಿ ಮಕ್ಕಳೇ ಪ್ರಶ್ನೆ ಮಾಡ್ತಾರೆ ಮೇಡಮ್. ಉದಾಹರಣೆಗೆ ಸರ್ ಬಂದಿದ್ರು ಅನ್ಸುತ್ತೆ, ಇವಾಗ ಕೆರೆಗೆ ನೀವು ಬಂದಿದ್ರ ಸರ್ ಹೋದ ವರ್ಷ? ಊರ್ಮಾರ್ ಕಸ್ಲಿಗೆರೆಯಲ್ಲಿ ಮಕ್ಕಳೇ ಕಾಂಪಿಟೇಷನ್ ಸರ್ ಮೇಲೆ ತುಂಬಾನೇ ಎಷ್ಟು ಪ್ರಶ್ನೆ ಮಾಡ್ತಿದ್ರು ಅಂದ್ರೆ ಅವರ ಒಂದು ನೋವಿರುತ್ತೆ. ಕೆಲವು ಶಾಲೆಗಳಲ್ಲಿ, ಎಲ್ಲಾ ಶಾಲೆಗಳಲ್ಲೂ ಇದೆ ಅಂತ ಹೇಳಕ್ಕಾಗಲ್ಲ. 100ರಲ್ಲಿ 1 ಶಾಲೆ ಇರ್ಬೋದು, 2 ಶಾಲೆ ಇರ್ಬೋದು. ಆ ಥರ ಮಕ್ಕಳು ನಮಗೆ ಊಟ ಚೆನ್ನಾಗಿಲ್ಲ, ಈ ಥರ ಸಮಸ್ಯೆ ಆಗ್ತಿದೆ ನಮಗೆ, ಆ ಥರ ಸಮಸ್ಯೆಗಳೇನಾದ್ರೂ ಇದ್ರೆ ಹೇಳ್ಬೋದು, ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ. ಯಾಕಂದ್ರೆ ನಾವು 3 ದಿನ ಗಮನಿಸಿದ ಅಂಶಗಳಲ್ಲಿ ನಿಮ್ಮ ಒಂದು ಅವರು ಮಿಡ್ ಡೇ ಮೀಲ್ಸ್ ಏಡಿ ಆದಂತ ಶಿಕ್ಷಕರಾಗಿದ್ದಾರೆ. ಏನು ಪ್ರಾಬ್ಲಮ್ ಇರಲ್ಲ. ಆ ಥರ ಏನಾದ್ರು ಇದ್ರೆ ಹೇಳ್ಬೋದು. ಇಲ್ಲ ಅಂದ್ರೆ ಉತ್ತಮವಾದ, ನಾವು ಗಮನಿಸಿದ್ರಲ್ಲೇನೆ ಉತ್ತಮವಾದ ಒಂದು 3 ದಿನಗಳ ಪ್ರಕ್ರಿಯೆಯಲ್ಲಿ ಕಂಡು ಬಂದಂತ ಅಂಶ ಆಗಿದೆ. ಯಾವುದೇ ಒಂದು ದಾಖಲಾತಿ ನಿರ್ವಹಣೆ ಆಗಿರ್ಬೋದು, ಶಾಲಾ ವಾತಾವರಣ ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಕುಡಿಯೋ ನೀರಿನ ಬಗ್ಗೆ ಆಗಿರ್ಬೋದು, ನಿಮ್ಮ ನಾಸಿರ್ ಸರ್ ಎಲ್ಲ ಬಂದು ಶಾಲೆಗೆ ನೋಡ್ಕೊಂಡು ಹೋಗ್ತಾ ಇರೋದು, ಪದೇ ಪದೇ ಅವ್ರು ಬಳಸುವಾಗ ಅವರು ಶಿಕ್ಷಕರನ್ನ ಗಮನಿಸಿ ಅಂತ ಹೇಳ್ತಾ ಇರೋದು ಎಲ್ಲ ನಾವು ಒಂದು ಕಂಡು ಬಂದಂತ ಅಂಶ ಆಗಿದೆ. ಅದು ಉತ್ತಮವಾಗಿ ಕಂಡು ಬಂದಂತ ಇದಾಗಿದೆ. ವಿದ್ಯುತ್ ಸಂಪರ್ಕಕ್ಕೆ ಕುರಿತಂತೆ ಹೇಳೋದಾದ್ರೆ ನಿಮ್ಮ ಶಾಲೆಯ ಒಂದು ಎಲ್ಲಾ ಕೊಠಡಿಗಳಲ್ಲೂ ಕೂಡ ವಿದ್ಯುತ್ ಸಂಪರ್ಕ ಇರೋದು ಕಂಡು ಬಂದಿದೆ. ಪ್ರಯೋಗಾಲಯ ಮತ್ತು ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯಲ್ಲಿ ಒಂದು ಒಟ್ಟು 52 ಮಾದರಿಯ ಒಂದು ಬುಕ್ಸ್ಗಳನ್ನ ಪ್ರಯೋಗಾಲಯದಲ್ಲಿ ಸಾಮಗ್ರಿಗಳು ಲಭ್ಯವಿದೆ. ಹೃದಯ ಮತ್ತೆ ಅಂಗಾಂಶ ಕಂಡುಗಳು, ಮೆದುಳು, ಜೀವನ ಪ್ರಕ್ರಿಯೆ, ರಾಸಾಯನಿಕ ಕ್ರಿಯೆಗಳು ಎಲ್ಲವನ್ನು ಮಕ್ಕಳಿಗೆ ವಿತರಣೆ ಮಾಡ್ತಿರೋದು ಕಣ್ಣಿಗೆ ಬಂದಿದೆ ಅಲ್ಲಪ್ಪ. ನಿಮ್ಮ ಶಾಲೆಯಲ್ಲಿ ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂತೆ ಚಾರ್ಟ್ಗಳಾಗಿರ್ಬೋದು, ಗಣಿತ ಕಿಟ್ಗಳಾಗಿರ್ಬೋದು ಎಲ್ಲವನ್ನು ಕೊಡ್ತಾ ಇದ್ದಾರಲ್ವಾ? ನಿಮಗೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಎಲ್ಲ ಮಾಡ್ತಾರಲ್ವಾ? ಈಗ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯಲ್ಲಿ 2029 ಗ್ರಂಥಾಲಯ ಬುಕ್ಸ್ ಇದೆ. ಅವೆಲ್ಲನೂ ನಿಮಗೆ ಪ್ರತಿ ವಾರ ಅಥವಾ 15 ದಿನಕ್ಕೊಮ್ಮೆ ವಿತರಣೆ ಮಾಡಿ ತಗೊಳ್ತಿದ್ದೀರಲ್ವಾ? ಓದ್ತೀರಾ ಹೋಗ್ಲಿ ತಗೊಂಡ್ಮೇಲೆ? ಪೋಷಕರು ನಿಮ್ಮ ಬಂದಿದ್ದೀರಾ, ನಿಮ್ಮ ಮಕ್ಕಳು ಇಲ್ಲಿ ಇರೋದಾದ್ರೆ ಏನಾದ್ರು ಓದ್ತಾರಾ? ಹೇಗೆ ಓದ್ತಾರೆ ಹೇಳ್ಬೋದು? ಓದ್ತಾರ ಗ್ರಂಥಾಲಯ ಬುಕ್ಸ್ ಎಲ್ಲ ಓದ್ತಾರೆ. ಅದು ಉತ್ತಮ. ಏಕೆಂದ್ರೆ ಗ್ರಂಥಾಲಯಕ್ಕೆ ಸರ್ಕಾರ ಟೀಚರ್ಸ್ ಎಫರ್ಟ್ ಇದೆ ಎಲ್ಲ ಮಾಡ್ತಿದ್ದಾರೆ. ಅಲ್ಲಿ ನಾವು ಪೋಷಕರು ಕೂಡ ಅವ್ರಿಗೆ ಇನ್ನೂ ಒಂದು ಹೆಚ್ಚಿನ ಒಂದು ಗಮನ ವಹಿಸಬೇಕು ಅಂತ ಅಷ್ಟೇನೆ, ಇನ್ನೇನಿಲ್ಲ. ಎಲ್ಲ ಉತ್ತಮವಾಗಿ ನಮಗೆ ಗ್ರಂಥಾಲಯ ಬುಕ್ಸ್ 4 ಬೀರುನಲ್ಲಿ ಇಟ್ಟಿದ್ದಾರೆ. ಮಕ್ಕಳು ತಗೋಬೇಕು. ಈಗ ಅವ್ರು ಇಟ್ಟಿರ್ತಾರೆ, ಮಕ್ಕಳು ಕೇಳ್ಬೇಕಲ್ವಾ? ಕೇಳಿ ಅವ್ರಿಗೆ ಯಾವ್ಯಾವ್ದು ಬೇಕು ಅಂತ ಕೇಳಿದ್ರೆ ಅದನ್ನ ಪ್ರತಿಯೊಂದು ಶಿಕ್ಷಕರು ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಬಟ್ ಅವ್ರು ತಗೋಬೇಕಷ್ಟೇ. ತಗೊಂಡು ಅವ್ರ ಕಲಿಕೆ ಅವ್ರದ್ದು ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ತಗೋಬೇಕು ಅಂತ ನಾವು ಹೇಳ್ತಾ ಇರೋದು. ಅವ್ರಿಗೆ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಯಾವುದೇ ಬುಕ್ಸ್ ಕೇಳಿದ್ರು, ಒಂದು ರಾಷ್ಟ್ರಕವಿ ಆಗಿರ್ಬೋದು, ಒಂದು ಮಹಾತ್ಮ ಗಾಂಧಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಎಲ್ಲವನ್ನು ಕೊಡ್ಲಿಕ್ಕೆ ಇಟ್ಟಿದ್ದಾರೆ. ಅವ್ರು ಕೇಳಿ ಪಡ್ಕೋಬಹುದು. ಜೊತೆಗೆ ಪೋಷಕರ ಒಂದು ಸಭೆ ಕುರಿತಂತೆ ಹೇಳೋದಾದ್ರೆ 2023-24ರಲ್ಲಿ 21/7/2023, 31/5/2023, 21/7/2023ರಲ್ಲಿ ಆ ಒಂದು ವರ್ಷದಲ್ಲಿ ಅವಶ್ಯಕತೆ ಇದ್ದಂತ ಒಂದು ಉದಾಹರಣೆಗೆ ಸರ್ಕಾರದ ಅನುದಾನ ಏನ್ ಬರುತ್ತೆ ಆ ಸಂದರ್ಭದಲ್ಲಿ STMC ಅಧ್ಯಕ್ಷರು, ಅವರ ಜೊತೆಗೆ ಉಪಾಧ್ಯಕ್ಷರು, ಅವರ ಸದಸ್ಯರ ಒಂದು ಒಪ್ಪಿಗೆ ಮೇರೆಗೆ ಏನೆಲ್ಲ ಅನುದಾನ ಬಂದಿದೆ. ಮಕ್ಕಳಿಗೆ ಉದಾಹರಣೆಗೆ ಶೂ ಸಾಕ್ಸ್ ಆಗಿರ್ಬೋದು, ಸಮವಸ್ತ್ರ ಆಗಿರ್ಬೋದು, ಬಟ್ಟೆ ಪುಸ್ತಕ ಆಗಿರ್ಬೋದು, ಬಿಸಿಯೂಟ ಯೋಜನೆ ಆಗಿರ್ಬೋದು, ಎಲ್ಲವನ್ನು ಬಂದಿರೋದು ಒಂದು ಅಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ವಿತರಣೆ ಮಾಡಿ ಒಂದು ನಡವಳಿಕೆಯನ್ನು ದಾಖಲೆ ಮಾಡಿ ಮಕ್ಕಳಿಗೆ ವಿತರಿಸುತ್ತಿರುವುದು ದಾಖಲಾತಿಯಂತೆ ಕಂಡು ಬಂದಿದೆ. ಇನ್ನು ಕ್ರೀಡಾ ಮತ್ತು ಕ್ರೀಡಾ ಪರಿಕರಗಳ ಬಗ್ಗೆ ಹೇಳೋದಾದ್ರೆ ನಿಮಗೆ ಕರಾಟೆ ಹೆಣ್ಣು ಮಕ್ಕಳ ಸ್ವಯಂ ರಕ್ಷಣಾ ತರಬೇತಿಗೆ ನಿಮ್ಮ ಸರ ಆಲ್ರೆಡಿ ನಿಮ್ಮ ಶಾಲೆಯಲ್ಲಿದ್ದಾರೆ. ಅದಕ್ಕೆ ಸರ್ಕಾರ ಕೂಡ ಒಂದು 3,000 ಅನುದಾನವನ್ನು ಬಿಡುಗಡೆ ಮಾಡಿದೆ. ಕ್ರೀಡೆಗಳಿಗೆ ಸಂಬಂಧಿಸಿದಂತೆ ಅದಕ್ಕೆ ಪರಿಕರಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಶಾಲೆಯಲ್ಲಿ 1 ಎಕರೆಯ ಆಟದ ಮೈದಾನ ಲಭ್ಯ ಇರೋದ್ರಿಂದ ಎಲ್ಲ ಒಂದು ಆಟಗಳ ಮಕ್ಕಳಿಗೆ ನೀವೇನೇನು ಆಟ ಆಡ್ತೀರಪ್ಪ? ವಾಲಿಬಾಲ್, ಅದು ಬಿಟ್ರೆ ಕಬಡ್ಡಿ ಆಡ್ತೀರಾ? ಎಲ್ಲಿದ್ರು ನಿಮ್ಮ ಟೀಚರ್, PT ಟೀಚರ್ ಇಲ್ಲೇ ಇದ್ದಾರೆ. ರಶ್ಮಿ ಮೇಡಮ್ ಅಲ್ವಾ? ರಮೇಶ್ ಸರ್ ಇಲ್ಲೇ ಇದ್ದಾರೆ. ಏನೇನು ಹೇಳ್ಕೊಟ್ಟಿದ್ದಾರೆ? ಎಲ್ಲ ಐಟಮ್ಸ್ ಇದೆ ಅಲ್ವಾ? ಎಲ್ಲ ಆಟ ಆಡ್ತಿದ್ದೀರಾ, ಬಳಕೆ ಮಾಡ್ತಿದ್ದೀರಾ? ನಿಮ್ಗೆಲ್ಲರಿಗೂ ಕೊಡ್ತಿದ್ದಾರೆ. ಹಾಗಾಗಿ ಅದೆಲ್ಲ ಉತ್ತಮವಾಗಿ ಕಂಡು ಬಂದಿದೆಯಾ? ಯಾಕಂದ್ರೆ ಆಟದ ಸಾಮಾನಲ್ಲಿ ಏನಾದರೂ ಇಲ್ಲ ಹಾಳಾಗಿದೆ ಅಂದ್ರೂ ಕೂಡ ನಾವು ಅರ್ಜಿನಲ್ಲಿ ತೋರಿಸಿದ್ರೆ ಕ್ರೀಡೆಗಳಿಗೆ ಸಂಬಂಧಪಟ್ಟಂತ ಒಂದು ಅನುದಾನವನ್ನು ಕೂಡ ಸರ್ಕಾರ ಕೊಡುತ್ತೆ. ಬಟ್ ನಾವು ಆಡಿಟ್ ಮಾಡ್ತಿರೋ ಪೀರಿಯಡ್ ಅಲ್ಲಿ ಯಾವುದೇ ಒಂದು ಅನುದಾನ ಬಂದಿರೋದಿಲ್ಲ. ಇವು ಅನುದಾನವನ್ನ
ಮೆಟೀರಿಯಲ್ಸ್ನ ಬಳಸ್ಕೊಂಡು ಆಟ ಆಡ್ತಿರೋದು ಮಕ್ಕಳ ರೀತಿಯಂತೆ ಕಂಡು ಬಂದಿದೆ. ನಮ್ಮ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ 1/4/2023ರಿಂದ 31/3/2024ರಲ್ಲಿ ಒಂದು ಹೆಜ್ಜೆಟ್ಟು ಮಾರ್ಚ್ ಒಂದು ಆರ್ಥಿಕ ವರ್ಷದಲ್ಲಿ ನಿಮ್ಮ ಶಾಲೆಗೆ ಬಂದಂತಹ ಅನುದಾನ 3,11,117 ರೂಪಾಯಿ ಬಂದಿದೆ. ಅದು STMC, ರಾಜ್ಯ ನಿಧಿ, PFMS, RMSA ಒಟ್ಟು ಬಂದಿರುವಂಥದ್ದು. ಓಪನಿಂಗ್ ಬ್ಯಾಲೆನ್ಸ್ ಸೇರಿದಂತೆ ಶಾಲಾ ಅನುದಾನ ಆಗಿರ್ಬೋದು, ಕರೆಕ್ಟಾಗಿ ಆಗಿರ್ಬೋದು, ಕುಡಿಯೋ ನೀರು ಆಗಿರ್ಬೋದು, ಶೂ ಸಾಕ್ಸ್ ಆಗಿರ್ಬೋದು, ವಿಶೇಷ ಚೇತನರು ಎಲ್ಲ ಸೇರಿ 3 ಲಕ್ಷ ಚಿಲ್ಲರೆ ಬಂದಿದೆ. ಬಂದಂಥ ಅನುದಾನ ಎಲ್ಲ ಮಕ್ಕಳಿಗೂ ಖರ್ಚು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಕ್ಕಳಿಗೆ ಶೂ ಸಾಕ್ಸ್ನ ಖರೀದಿ ಮಾಡಿ ಒಂದು ಕೊಟೇಶನ್ನ ಕರೆದು ಯಾವುದು ಉತ್ತಮ ಗುಣಮಟ್ಟದ ಒಂದು ಶೂವನ್ನ ಪರ್ಚೇಸ್ ಮಾಡಿ ಮಕ್ಕಳಿಗೆ ಎಲ್ರಿಗೂ ವಿತರಿಸಿದಾರಲ್ವಾ. ಸಮವಸ್ತ್ರ ಸರ್ಕಾರದಿಂದಾನೇ ಕೊಡ್ತಾರೆ, ನೀವು ಹೊಲಿಸ್ಕೋಬೇಕು. ಪಠ್ಯಪುಸ್ತಕಗಳನ್ನು ಕೊಡ್ತಾರೆ. ಉಳಿದಂತೆ ನಿಮಗೆ ಸಾಕಷ್ಟು ನೀರು ಲಭ್ಯ ಇದೆ ಅಲ್ವಾ. ಹಾಗೂ ಪ್ಲಾಂಟ್ ಇದೆ ನಿಮ್ಮ ಶಾಲೆಯಲ್ಲಿ. ಜೊತೆಗೆ ಕರಾಟೆಗೆ ಖರ್ಚು ಮಾಡಿರೋದು, ವಿಶೇಷ ಚೇತನರಿಗೂ ಕೂಡ 8,500 ರೂಪಾಯಿ ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳಿಗೂ ಕೂಡ ಕೊಟ್ಟಿರುವಂಥ ಚಲನ್ ಕೂಡ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಟ್ರೆಜರಿ ಚಲನ್ ಇರೋದ್ರಿಂದ ಎಲ್ಲವನ್ನು ಹಾಜರುಪಡಿಸಿದ್ದಾರೆ. ಅದು 2,60,117 ರೂಪಾಯಿ ಖರ್ಚಾಗಿರುವಂಥದ್ದು. ಇನ್ನು 51,160 ರೂಪಾಯಿ ಆ ಒಂದು ವರ್ಷದಲ್ಲಿ ಬ್ಯಾಲೆನ್ಸ್ ಉಳಿದಿದೆ. ಅದು ನೆಕ್ಸ್ಟ್ ವರ್ಷ ಅದು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ ಎಂಬ ಅಂಶವನ್ನು ತಿಳಿಸಿರುವಂಥದ್ದು. ಈಗ ಜೊತೆಗೆ ನಾವು ಈಗ ರಜಾ ಮುಗಿದು 1 ತಿಂಗಳು ರಜಾ ಕೊಟ್ಟಿದ್ರು. ರಜಾ ಮುಗಿದ್ಮೇಲೆ ಶಾಲೆಗೆ ಬಂದಿದ್ದೀರಾ. ಆ ಹಿಂದಿನ ಒಂದು ತರಗತಿಯಲ್ಲಿ FLN ಅಂದರೆ ಸೇತುಬಂಧ ಮತ್ತು ಬುನಾದಿ ಸಾಕ್ಷರತೆ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳಲ್ಲಿ ಶಾಲಾ ಪ್ರಾರಂಭವಾದಾಗ ಯೋಜನೆ ತಯಾರು ಮಾಡಿ ಒಂದು 15 ದಿನ ನಿಮಗೆ ಎಲ್ಲ ಪುನರ್ಮನನ ಮಾಡ್ತಾರಲ್ವಾ. ಗಣಿತ ಮತ್ತೆ ಇನ್ಯಾವ ಸಬ್ಜೆಕ್ಟ್ಗೆ, ಕನ್ನಡನ ಮ್ಯಾಥ್ಸ? ಕನ್ನಡ ಮಾಡ್ತಾರಲ್ವಾ. FLN ಹೆಚ್ಚಿನ ಒಂದು ಆದ್ಯತೆ ಕನ್ನಡ ಮತ್ತೆ ಮ್ಯಾಥ್ಸಿಗೆ ಕೊಡುವಂಥದ್ದು. ನಿಮ್ಮಲ್ಲಿ ಎಲ್ಲ ಗುಂಪು ಚರ್ಚೆ ಎಲ್ಲ ಮಾಡ್ತಾರಾ? ಈಗ ಸರ್ ಹೇಳಿದ್ರು ವಾರಕ್ಕೊಂದಿನ ಕಡ್ಡಾಯವಾಗಿ ಮಾಡ್ತಿದ್ದೀವಿ ಅಂತ, ಮಾಡ್ತಾರಲ್ವಾ? ನೀವೆಲ್ಲರೂ ಭಾಗವಹಿಸ್ತೀರಾ? ಹೋಗಿ ಪ್ರತಿದಿನ ಎಲ್ಲರೂ ಶಾಲೆಗೆ ಬರ್ತೀರಾ? ಎಷ್ಟು ಗಂಟೆಗೆ ಬರ್ತೀರಾ? 8:30. ಎಷ್ಟು ಗಂಟೆಗೆ ಹೋಗ್ತೀರಾ? 4:30. ನೀವು ಪ್ರೇಯರಲ್ಲಿ ಎಲ್ಲರೂ ಭಾಗವಹಿಸ್ತೀರಾ? ಪ್ರೇಯರ್ಗೆ ಬರ್ತೀರಲ್ವಾ? ನಿಮಗೆ ಪ್ರೇಯರಲ್ಲಿ ಯಾವ ಪೇಪರನ್ನು ಓದಿಸ್ತಾರೆ? ಕರ್ನಾಟಕ. ಎಲ್ಲ ಪೇಪರನ್ನು ಓದೋ ಅಭ್ಯಾಸ ಉಂಟಾ? ಓದ್ತೀರಾ? ಪೇಪರ್ ಓದೋದ್ರಿಂದ ರಾಜ್ಯದಲ್ಲಿ ಏನು ವಿದ್ಯಮಾನಗಳು ನಡೀತಾ ಇದೆ, ಏನೇನೆಲ್ಲ ಹೆಚ್ಚುವರಿ ಆಗಿದೆ, ಏನೇನೆಲ್ಲ ಒಂದು ಹೊಸದಾಗಿ ಸೇರ್ಪಡೆ ಆಗಿದೆ ಅನ್ನೋ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತಲ್ವಾ. ಯಾವ ಶಾಲೆಯಲ್ಲಿ ಏನೇನಿದೆ, ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅನ್ನೋದೆಲ್ಲ ತಿಳ್ಕೊತೀರಲ್ವಾ. ಅವಾಗ ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಜರಾತಿ ಅಂದರೆ ಪ್ರತಿಯೊಬ್ಬರು ಓದೋದ್ರಿಂದ ನಿಮಗೆ ಒಂದು ಧೈರ್ಯ ಬರುತ್ತೆ. ಜೊತೆಗೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ನೀವು ಮನೇಲಿ ಕೂತ್ಕೊಂಡು ಓದೋಕ್ಕಾಗಲ್ಲ. ಇದ್ರೂ ನೀವು ಓದಲ್ಲ ಒಂದೊಂದ್ಸರಿ. ಆಟ ಆಡಕ್ಕೆ ಹೋಗ್ತೀರಾ, ಏನೇನು ಕೆಲಸ ಮಾಡ್ತಾರಲ್ವಾ ಮೇಡಮ್. ನಮ್ಮನೆ ಪೇಪರ್ ತರಿಸಿದ್ರು ನಮಗೂ ಒಂದೊಂದ್ಸರಿ ಓದೋಕ್ಕಾಗಲ್ಲ. ಶಾಲೆಯಲ್ಲಿ ಓದೋದಾದ್ರೂ ಕೇಳಿದ್ರೆ ಅದೊಂದು ನೆನಪಿರುತ್ತೆ. ಕೆಲವು ಶಾಲೆಗಳಲ್ಲಿ ಮಕ್ಕಳೇ ಓದಿರೋದನ್ನ ಚೆನ್ನಾಗಿ ಹೇಳ್ತಾರೆ. ಉದಾಹರಣೆಗೆ ಒಂದು ಕನ್ಲಿ ಶಾಲೆಗೆ ಹೋಗಿದ್ವಿ, ಗೌಡ್ಗೆರೆಗೆ ಹೋಗಿದ್ವಿ. ಅಲ್ಲಿ ಮಕ್ಕಳನ್ನು ಕೂಡ ಪ್ರತಿ 1ನೇ ಕ್ಲಾಸ್ ಮಕ್ಕಳನ್ನೇ ಪೇಪರ್ ಚೆನ್ನಾಗಿ ಓದ್ತಾರೆ. ಅಲ್ಲಿ LKG UKG ಇಂದನೇ ಇಂಗ್ಲೀಷ್ ಮೀಡಿಯಂ ಇದೆ. ಅವರು ಚೆನ್ನಾಗಿ ಪಾಠ ಮಾಡುವಂಥ ಎಲ್ಲ ಸುಮಾರು ಶಾಲೆಗಳಲ್ಲಿದೆ. ಹಾಗಾಗಿ ಎಲ್ಲರೂ ಕೂಡ ಅದನ್ನು ನಿರ್ವಹಣೆ ಮಾಡ್ಕೋಬೇಕು ಅನ್ನೋದು ಸರ್ಕಾರದ ಒಂದು ಉದ್ದೇಶ ಆಗಿರುತ್ತೆ. ಜೊತೆಗೆ 2022-23ರಲ್ಲಿ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಅಂದರೆ BRC ಆಗಿರ್ಬೋದು, BIRT ಅವರು ಆಗಿರ್ಬೋದು, ಎಲ್ಲರೂ ಕೂಡ ನಿಮ್ಮ ಶಾಲೆಗೆ ಮಾದೇವ ಸರು, ಕುಸ್ವಾಮಿ ಸರು, ಕೃಷ್ಣ ಅವರು ಜೊತೆಗೆ ಒಂದು ಭೇಟಿ ನೀಡಿ ಶಾಲೆಯ ಒಂದು ಶೈಕ್ಷಣಿಕ ಹಾಜರಾತಿ ಮತ್ತು ಅವರ ಫಲಿತಾಂಶ ಹೇಗಿದೆ, ಗುಣಾತ್ಮಕ ಅಂಶ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒತ್ತುಗಳಿದೆ, ಇನ್ನೇನೆಲ್ಲ ಮಾಹಿತಿಯನ್ನು ನೀಡಬೇಕು ಅಂತ ಕೂಡ ಶಿಕ್ಷಕರಿಗೆ ಒಂದು ಮಾಹಿತಿಯನ್ನು ನೀಡಿ ಅವರ ಒಂದು ವಿಸಿಟರ್ ಬುಕ್ಕಲ್ಲಿ ದಾಖಲೆಯನ್ನು ಮಾಡಿರೋದು ಕಂಡು ಬಂದಿದೆ. ಜೊತೆಗೆ ನಿಮ್ಮ ಶಾಲೆಯಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗೆ ಸಂಬಂಧಿಸಪಟ್ಟಂತೆ ಒಂದು ಗಣಿತ ಕಿಟ್ಟು ಮತ್ತು ವಿಜ್ಞಾನ ಕಿಟ್ಗಳು ಲಭ್ಯ ಇರೋದು, ನಿಮಗೆ ಎಲ್ಲ ಬಳಕೆ ಮಾಡ್ತಿರೋದು ಲಭ್ಯ ಇದೆ ಅಂತ ಇದೆಯಲ್ಲ. ನಿಮಗೆ ಗ್ರೀನ್ ಬೋರ್ಡು ಇದಿದೆ, ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ಕೊಂಡೆಲ್ಲ ಪಾಠ ಮಾಡ್ತಾರಲ್ವಾ. ಮೂಲಭೂತ ಸೌಕರ್ಯಗಳಿಗೆ ಪ್ರೊಜೆಕ್ಟರ್ ಇದೆ. ಕಂಪ್ಯೂಟರ್ ಏನೋ ಸರಿ ಇಲ್ಲ ಅಂತ ಹೇಳಿದ್ರಲ್ವಾ ಸರ್. TV ಕಂಪ್ಯೂಟರ್ ಎಲ್ಲ ಪ್ರೊಜೆಕ್ಟರಲ್ಲೇ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಜೊತೆಗೆ ನಿಮ್ಮ ಶಾಲೆಗೆ ಒಂದು ದಾನಿಗಳು ನೀಡಿ ಸಹಾಯಧನವನ್ನು ನೀಡಿರುವ ಬಗ್ಗೆ ಹೇಳೋದಾದರೆ ಸದರಿ 22-23ನೇ ಸಾಲಿನಲ್ಲಿ ಹರ್ಕೇಶ್ವರ ಸರ್ ನಿವೃತ್ತಿ ಮುಖ್ಯ ಶಿಕ್ಷಕರು, ಅವರು ನಿಮ್ಮ ಶಾಲೆಗೆ ಬೀರು ಮತ್ತು ಚೇರ್ಗಳನ್ನು ನೀಡಿರೋದು ದಾಖಲಾತಿಯಂತೆ ಕಂಡು ಬಂದಿದೆ. ಆ ಒಂದು ವರ್ಷದಲ್ಲಿ ಉತ್ತಮವಾದ ಒಂದು ಮಕ್ಕಳಿಗೆ ಏನು
ಬುಕ್ಸ್ಗಳನ್ನು ಇಟ್ಕೊಳ್ಳಿಕ್ಕೆ ಕೂತ್ಕೊಳ್ಳಿಕ್ಕೆ ಚೇರ್ಗಳನ್ನು ಬಂದಂಥ ಪೇರೆಂಟ್ಸ್ ಆಗಿರ್ಬೋದು, ಅತಿಥಿಗಳಾಗಿರ್ಬೋದು, ಅವರು ಒಂದು ಸಹಾಯಧನವನ್ನು ನೀಡಿರುವಂಥದ್ದು ಕಂಡು ಬಂದಿದೆ. ಜೊತೆಗೆ ಸರ್ ಕರಾಟೆಗೆ ಒಂದು ಯೋಗಾಭ್ಯಾಸವನ್ನು ಮಾಡೋ ಅಭ್ಯಾಸ ಉಂಟಲ್ವಾ ನಿಮ್ಮಲ್ಲಿ? ಯೋಗಾಭ್ಯಾಸ ಎಲ್ಲ ಮಾಡ್ತೀರಲ್ವಾ? ಈಗ ನಿಮ್ಮ ಶಾಲೆಯಲ್ಲಿ ಸಂಭ್ರಮ ಶನಿವಾರನೂ ಮಾಡ್ತೀರಲ್ವಾ? ಈಗ ಪ್ರೈವೇಟ್ ಸ್ಕೂಲಲ್ಲಿ ಪ್ರಾಜೆಕ್ಟ್ ಅಂತ ಕೊಡ್ತಾರೆ, ಈಗ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳಲ್ಲಿ ಸಂಭ್ರಮ ಶನಿವಾರ ಅನ್ನೋದು ಮಾಡ್ತಿರೋದು. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಒಂದು ದಾಖಲಾತಿಯನ್ನ ಸರು ನಮಗೆ ನೀಡಿದ್ದಾರೆ. ತುಂಬಾ ಒಂದು ಸಂಭ್ರಮ ಶನಿವಾರದಲ್ಲಿ ಏನೆಲ್ಲ ನೀವು ಪ್ರಾಜೆಕ್ಟ್ಗಳನ್ನ ಮಾಡ್ತೀರಪ್ಪ? ಹೇಳ್ಬೇಕು ಇಲ್ಲ ಒಬ್ಬೊಬ್ಬರೇ. ಯಾವ್ಯಾವ್ದು ಮಾಡ್ತೀರಾ? ಡ್ರಾಯಿಂಗ್ ಮಾಡ್ತೀರಾ? ಇನ್ಯಾವ್ದ್ರ ಬಗ್ಗೆ ಮಾಹಿತಿ ತಗೋತೀರಾ? ಕಸ ವಿಲೇವಾರಿ ಹೇಗ್ ಮಾಡಬೇಕು, ಸ್ವಚ್ಛತೆಯನ್ನ ಹೇಗ್ ಮಾಡಬೇಕು. ಬಟ್ ನೀವು ಹೇಳ್ತಾ ಇಲ್ಲ, ನೀವು ಹೇಳ್ಬೇಕು. ನಿಮ್ಮಿಂದ ನಮಗೆ ಸರ್ಗಿಂತ ನಿಮ್ಮಿಂದ ಮಾಹಿತಿ ಬೇಕು. ನೀವು ಹೇಳಿದ್ರೆ ನಾವು ತಿಳ್ಕೋಬಹುದು ನೀವೇನೆಲ್ಲ ಮಾಡ್ತೀರಾ ಅಂತ ಹೇಳ್ಬೇಕು. ಇಲ್ಲಿ ಯಾರಿದ್ದೀರಾ ಮಾಡಿರೋರು ಸಂಭ್ರಮ ಶನಿವಾರದಲ್ಲಿ? ಅಥವಾ ಆಶಾ ಕಾರ್ಯಕರ್ತರಾಗಿರ್ಬೋದು, 5/7/2023, 2/1/23, 20/11/2023 ಡಾಕ್ಟರ್ ಎಲ್ಲ ಬಂದು ನಿಮ್ಗೆ ಹೆಲ್ತ್ ಚೆಕಪ್ ಎಲ್ಲ ಮಾಡ್ತಾರಾ? ಜಂತುಳಿ ಮಾತ್ರೆ ಕೊಡ್ಬೋದು, ಅಥವಾ ನಿಮ್ಗೆ ಏನಾದರೂ ಕಣ್ಣಿನ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇದ್ರೆ ಎಲ್ಲವನ್ನು ಹಾಗಾಗಿ ಬಂದು ತಪಾಸಣೆ ಮಾಡ್ತಿದ್ದಾರೆ. ಅದರಂತೆ ಒಂದು ದಾಖಲಾತಿಯಲ್ಲಿ ನಮಗೆ ಕಂಡು ಬಂದಿದೆ. ನೀವು ಮಕ್ಕಳನ್ನು ಕೂಡ ಕೇಳಿದಾಗ ಬಂದಿದೆ. ಪೋಷಕರಿಗೂ ಆ ಗಮನವನ್ನು ತೆಗೆದುಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸಭೆಯಲ್ಲಿ ಪ್ರತಿಯೊಂದು ಅಂಶವನ್ನ ಇಡ್ತಿರೋದು. ಯಾಕಂದ್ರೆ ಕಲಿಕಾ ಹಬ್ಬಕ್ಕೆ ಸಂಬಂಧಪಟ್ಟಂತೆ 2023-24 ಕೂಡ ಪ್ರತಿಭಾ ಕಾರಂಜಿಗೆ ನಿಮ್ಮ ಸರ್ ಕರ್ಕೊಂಡು ಹೋಗಿದಾರಲ್ವಾ? ನೀವೆಲ್ಲರೂ ಭಾಗವಹಿಸ್ತೀರಲ್ಲ. ಈಗ ಒಬ್ಬೊಬ್ಬ ಮಕ್ಕಳಿಗೆ ಒಂದು ಹಾಡು ಹೇಳೋದು ಒಬ್ಬೊಬ್ರು ಪ್ರತಿಭೆ ಇರುತ್ತೆ, ಒಬ್ಬೊಬ್ರು ಡ್ಯಾನ್ಸ್ ಮಾಡೋ ಪ್ರತಿಭೆ ಇರುತ್ತೆ, ಒಬ್ಬೊಬ್ರಿಗೆ ಪ್ರಾಜೆಕ್ಟ್ ಮಾಡುವಂಥದ್ದು, ಒಬ್ಬರಿಗೆ ಮ್ಯಾಥ್ಸಲ್ಲಿ, ಒಬ್ಬರಿಗೆ ಸೈನ್ಸಲ್ಲಿ ಲ್ಯಾಬ್ನ ಹೇಗೆಲ್ಲ ಒಂದು ಪ್ರಾಜೆಕ್ಟ್ಗಳನ್ನು ಮಾಡುವಂಥ ಅವರವರ ಪ್ರತಿಭೆಗೆ ಅನುಗುಣವಾಗಿ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸ್ತಿರೋದು ದಾಖಲಾತಿಯಲ್ಲಿ ಕಂಡು ಬಂದಿದೆ. ಇಷ್ಟು ನಮಗೆ ಕೊಟ್ಟಿರುವಂತಹ ಪ್ರಶ್ನಾವಳಿಗಳಿರುತ್ತೆ. ಹಾಗಾಗಿ ಇನ್ನೂ ಹೆಚ್ಚಿನ ಒಂದು ಪೋಷಕರು ಪ್ರತಿದಿನ ಶಾಲೆಗೆ ಮಕ್ಕಳನ್ನ ಕಳಿಸ್ಬೇಕು. ಅವರ ಓದು ಭಾವಗಳು ಹೇಗಿರುತ್ತೆ, ಮನೆಯಲ್ಲಿ ಟಿವಿ ಮತ್ತೆ ಫೋನ್ಗಳನ್ನ ಕಡಿಮೆ ಮಾಡಿ. ನೋಡ್ತೀರಾ? ಏನ್ ಮಾಡ್ತೀರಾ? ನೋಡ್ತೀರಾ? ಎಷ್ಟು ಓದ್ತೀರಾ ಹೋಗಿ ಮನೆಯಲ್ಲಿ? ಎಷ್ಟು ಗಂಟೆ ಓದ್ತೀರಾ? ½ ಅವರ್ ಓದೋದೇ ಜಾಸ್ತಿ ಬಿಡು. ಎಷ್ಟು ಗಂಟೆ ಓದ್ತೀರಪ್ಪ? ಎಷ್ಟು ಗಂಟೆ ಓದ್ತೀಯಾ? ಹೇಳ್ಬೇಕು. ಮಕ್ಕಳು ಯಾವತ್ತೂ ಸುಳ್ಳು ಹೇಳ್ಬಾರ್ದು. ಅರ್ಧ ಗಂಟೆ ಓದಿದ್ರು ಅರ್ಧ ಗಂಟೆ ಓದ್ತೀನಿ, ನಾನು ಓದೋದ್ರ ಮೇಲೆ ಅರ್ಧ ಗಂಟೆ ಓದ್ತೀನಿ ಅಂತ ಹೇಳ್ಬೇಕು, ಆಯ್ತಾ? ಯಾಕಂದ್ರೆ ಮಕ್ಕಳು ಯಾವಾಗೂ ಸುಳ್ಳು ಹೇಳ್ಬಾರ್ದು. ಏನೇ ಇದ್ರು ನೇರವಾಗಿ ಮಾತಾಡಬೇಕು. ತಪ್ಪಿದ್ರೆ ಅದನ್ನ ಹೇಳ್ತಾರೆ, ಅದನ್ನ ತಿಳ್ಕೊಂಡ್ರೆ ನಿಮ್ಮ ಒಂದು ಜೀವನ ಶೈಲಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ, ಯಾಕಂದ್ರೆ ಯಾವುದೇ ಒಂದು ಮಕ್ಕಳು ನಿಮ್ಮ ಭವಿಷ್ಯವನ್ನ ನೀವೇ ರೂಪಿಸ್ಕೋಬಹುದು. ಸರ್ಕಾರ ನಿಮ್ಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡ್ತಿದೆ ಅಲ್ವಾ? ಈಗ ನಿಮ್ಮ ತಂದೆ ತಾಯಿ ನಿರಂತರ ಬಿಸಿ ಊಟಕ್ಕೆ ಅವ್ರು 80,000 ಹತ್ತಿರ ಖರ್ಚು ಮಾಡಿ ಎಲ್ಲ ಪ್ರತಿಯೊಂದು ಸೇರಿ 80,000 ವರ್ಷಕ್ಕೆ ಖರ್ಚು ಮಾಡ್ತಿದೆ. ಹಾಗಾಗಿ ನಿಮ್ಮ ಒಂದು ತಂದೆ ತಾಯಿಗಳಿಗೆ ಹೆಚ್ಚಿನ ಹೊರೆ ಆಗಬಾರ್ದು. ಯಾಕಂದ್ರೆ ಎಲ್ಲಾ ಒಂದು ಬಡತನ ಕಿರೀಟಿಗಿಂತ ಒಳಪಟ್ಟ ಎಲ್ಲ ಕುಟುಂಬಗಳಿಗೆ ಒಂದು ಸರ್ಕಾರ ಒಂದು ಸೇವೆಯನ್ನ ಸಲ್ಲಿಸ್ತಿದೆ. ಎಲ್ಲರೂ ಕೂಡ ಇದನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾ, ಹೆಚ್ಚು ಒಂದು ಶಿಕ್ಷಕರ ಜೊತೆಗೆ ನಾವು ಪೋಷಕರು ಕೂಡ ಕೈ ಜೋಡಿಸಿದ್ರೆ ಮಾತ್ರ, ಕೈ ಕೂಡಿದ್ರೆ ಚಪ್ಪಾಳೆ ಅಂತ ಹೇಳ್ತಾರಲ್ಲ ಹಾಗೆ ಪೋಷಕರು ಶಿಕ್ಷಕರು ಎರಡೂ ಹೊಂದಾಣಿಕೆಯಾಗಿ ಒಂದು ಮಕ್ಕಳ ಒಂದು ಜೀವನ ಶೈಲಿಯನ್ನು ರೂಪಿಸಿದ್ರೆ ಅವರು ನಾಡಿನ ಒಂದು ಮಹಾತ್ಮ ಗಾಂಧಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಒಂದು ನಾಡಿನ ಒಂದು ಒಳ್ಳೆ ಪ್ರಜೆ ಆಗಲಿ ಅಂತ ಹೇಳ್ತಾ, ಶಿಕ್ಷಣ ಅತ್ಯಂತ ಮುಖ್ಯವಾದ ಅಂಗ, ಅದು ನಮ್ಮ ಚಿಂತನೆಗೆ ಹೆಚ್ಚು ಬೆಲೆಯನ್ನ ಕೊಡುತ್ತೆ ಅಂತ ಹೇಳ್ತಾ, ನಮ್ಗೆ ಇಷ್ಟೊತ್ತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನಮ್ಮ ನೆಚ್ಚಿನ ಎಲ್ಲ ಪೋಷಕ ವರ್ಗದವರಿಗೂ, ನಮ್ಮ ನೆಚ್ಚಿನ ಎಲ್ಲ ಮುದ್ದು ಮಕ್ಕಳಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಇದುವರೆಗೂ ಸಮಗ್ರವಾದ ಒಂದು ವರದಿಯನ್ನ 360 ಡಿಗ್ರಿ ಕೋನದಲ್ಲಿ ನಾವು ಹೇಳಿಸ್ಕೊಳ್ಳೋದಾದ್ರೆ ಪೂರ್ಣವಾದಂತಹ ಒಂದು ಸರ್ವತೋಮುಖ ಅಭಿವೃದ್ಧಿಯ ಶಾಲೆಯ ಒಂದು ಪಕ್ಷಿನೋಟವನ್ನ ನಮಗೆ ನೀಡಿದ್ದಾರೆ. ಇಷ್ಟೊತ್ತವರೆಗೂ ಪ್ರಾಸ್ತಾವಿಕ ನುಡಿಯನ್ನು ನೀಡಿದಂತಹ ಶ್ರೀ ಅವರಿಗೆ ನಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಎಲ್ಲರೂ ಮಾಡ್ತಾ ಇರೋದು ನಿಮ್ಮೆಲ್ಲರ
ಎಜುಕೇಶನ್ಗೋಸ್ಕರ. ಇಲ್ಲಿ ಕುಳಿತಿರೋ ಕಡಿಮೆ ವಿದ್ಯಾರ್ಥಿಗಳಿರ್ಬೋದು, ಬಟ್ ನಾವೆಲ್ಲ ಸ್ಟ್ರಗಲ್ ಮಾಡ್ತಿರೋದು, ಇವರೆಲ್ಲ ಮಾಡ್ತಿರೋದು, ಸರ್ಕಾರ ಮಾಡ್ತಿರೋದು ಎಲ್ಲವೂ ಕೂಡ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡುವಂತ ಒಂದು ನಿಟ್ಟಿನಲ್ಲಿ ಸಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನನ್ನ ಜೊತೆಗೆ ನೀವು ಸದಾ ಇರಿ. ಮಕ್ಕಳು ಈಗ ಒಂದು 1 ಮಂತ್ ಗ್ಯಾಪ್ ಅಲ್ಲಿ ಬಂದಿದ್ದಾರೆ. ಅವರ ಒಂದು ಎಜುಕೇಶನ್ ಯಾವ ನಿಟ್ಟಿನಲ್ಲಿದೆ ಅಂದ್ರೆ ಇನ್ನು ಒಂದು ವಾರ ಆದ್ರೂ ಸುಧಾರಿಸ್ಕೊಳಕ್ ಆಗ್ತಾ ಇಲ್ಲ, ಆ ನಿಟ್ಟಿನಲ್ಲಿದೆ. ಎಲ್ಲ ಮರ್ತೇ ಬಿಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮ ಪಾತ್ರ ಎಷ್ಟಿದೆ, ನಿಮ್ಮ ಪಾತ್ರ ಕೂಡ ಹಾಗೆ ಮುಂದುವರಿತು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ನುಡಿಗಳನ್ನ ಒಂದಷ್ಟು ಪೋಷಕರು ಮಕ್ಕಳು ಕೂಡ ಪೋಷಕರ ಪರವಾಗಿ ಹಾಗೂ ಶಾಲೆಯ ಅಭಿವೃದ್ಧಿಯ ಸಮಿತಿಯ ಪರವಾಗಿ ನಮ್ಮ ಪ್ರೀತಿಪೂರ್ವಕ ಮಾರ್ಗದರ್ಶಕರಾದಂತಹ ಅಲ್ಪೇಶ್ವರ ಸರ್ ನಮ್ಮೆಲ್ಲರೂ ಒಂದೆರಡು ಮಾತುಗಳು. ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮೆಲ್ಲರಿಗೂ. ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಸಂಸ್ಥೆ ಬೆಂಗಳೂರು ಇವರ ಆಶ್ರಯದಲ್ಲಿ ಇವತ್ತು 3-4 ದಿವಸದಿಂದ ಇಲ್ಲಿ ಒಂದು ಕಾರ್ಯಕ್ರಮ, ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿ ಹಾಗೂ ಲೆಕ್ಕ ಪರಿಶೋಧನೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇದರ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಅಧಿಕಾರಿ ಮಿತ್ರರೇ ಹಾಗೂ ಇಲ್ಲಿ ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಆತ್ಮೀಯರು, ಹಿತೈಷಿಗಳು ಆದಂಥ ಶ್ರೀಯುತ ಮುಖ್ಯ ಶಿಕ್ಷಕರಾದಂಥ ನಾಸಿರ್ ಹುಸೇನ್ ಸರ್ ಅವರಿಗೆ ಕೈ ಜೋಡಿಸಿ ಈ ಶಾಲೆಯಲ್ಲಿ ಶೈಕ್ಷಣಿಕವಾಗಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇರ್ತಕ್ಕಂಥ ಸಹೋದ್ಯೋಗಿ ಮಿತ್ರರೇ, ಮೇಲಾಗಿ ಇಂದಿನ ಈ ITBT ಅಂತ ಏನೋ ಎಲ್ಲ ತಂತ್ರಜ್ಞಾನದ ವ್ಯವಸ್ಥೆಯಲ್ಲಿ ಎಲ್ಲರೂ ಇಂಜಿನಿಯರ್ಗಳಾಗಬೇಕು, ಡಾಕ್ಟರ್ಗಳಾಗಬೇಕು, ಇನ್ನೇನೋ ಆಗಬೇಕು ಅಂದ್ಕೊಂಡು ತುಂಬ ದೂರದೃಷ್ಟಿಯನ್ನು ಇಟ್ಕೊಂಡು ಹೆಚ್ಚಿನ ಹಣದಾಸೆಗಾಗಿ ಒಂದು ಯೋಜನೆಯನ್ನು ಹಾಕ್ಕೊಂಡು ರೂಪಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಶೈಕ್ಷಣಿಕವಾಗಿ ಮಕ್ಕಳಿಗೆ ಬೋಧನೆಯನ್ನು ನೀಡಲಿಕ್ಕೆ ಮಹತ್ವವಾದಂಥ ಆಕಾಂಕ್ಷೆಯನ್ನು ಇಟ್ಕೊಂಡು ಬಂದಿರತಕ್ಕಂಥ B.Ed ಪ್ರಶಿಕ್ಷಣಾರ್ಥಿ ಮಿತ್ರರೇ, ಜೊತೆಗೆ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಪೋಷಕರೇ ಹಾಗೂ SDMC ಸದಸ್ಯರೇ, ಮೇಡಮ್ ಇದುವರೆಗೂ ನಮ್ಮ ಈ ಗ್ರಾಮದ ಶಾಲೆಯ ಬಗ್ಗೆ ಒಂದು ಸೂಕ್ಷ್ಮವಾದಂಥ ವಿವರವಾದಂಥ ವಿಚಾರಗಳನ್ನು ಮಂಡನೆ ಮಾಡೋದು, ಮಕ್ಕಳನ್ನು ಕೇಳೋದು, ಏನಾದರೂ ಪ್ರಶ್ನೆಗಳಿದ್ದರೆ ಹೇಳಿ ಅಂತ. ಬಹುಶಃ ಎಲ್ಲಿ ಸಮಸ್ಯೆ ಇರೋದಿಲ್ವೋ ಅಲ್ಲಿ ಪ್ರಶ್ನೆಗಳಿರೋದಿಲ್ಲ, ನನ್ನ ಒಂದು ಅನಿಸಿಕೆ ಅದು. ಯಾಕೆ ಅಂತಂದರೆ ಇವತ್ತಿನ ನಾನು ಸುಮಾರು ಒಂದು 36 ವರ್ಷ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿ ಸುಮಾರು ಒಂದು 8ನೇ ವರ್ಷಕ್ಕೆ ಕಾಲಿಟ್ಟಿದ್ದೇನೆ. ಇಂಥ ಸಂದರ್ಭದಲ್ಲಿ ನಾನು ಕಂಡ ಮಟ್ಟಿಗೆ ಹಲವಾರು ಶಾಲೆಗಳಲ್ಲಿ ಹಲವಾರು ದೋಷಗಳಿರ್ತವೆ. ಬಹುಶಃ ಅದನ್ನು ನಾವು ಹೇಳಬೇಕು. ಇಂಥ ಸಂದರ್ಭಗಳಲ್ಲಿ ಬರೀ ವೃತ್ತಿಗಾಗಿ ಏನೋ ಟೈಮ್ ಅಷ್ಟನ್ನು ತುಂಬಿಸ್ಲಿಕ್ಕೋಸ್ಕರವಾಗಿಯೇ ಕೆಲಸ ಮಾಡುವಂಥವರು ಇದ್ದಾರೆ. ಇದನ್ನೇ ಪ್ರಮುಖವಾದಂಥ ವೃತ್ತಿ ಎಂದು ತಿಳ್ಕೊಂಡು ನಮ್ಮ ಜೀವನೋಪಾಯಕ್ಕಾಗಿ ನಾವು ಹಿಡಿದಿರ್ತಕ್ಕಂಥ ಒಂದು ಮಾರ್ಗ ಅಂತ ತಿಳ್ಕೊಂಡು ಕೆಲಸ ಮಾಡ್ತಕ್ಕಂಥವರು ಇದ್ದಾರೆ ಇವತ್ತಿನ ದಿವಸದಲ್ಲಿ. ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು 2ನೇ ಸ್ಥಾನಕ್ಕೆ ಬರ್ತಾರೆ ಅನಿಸುತ್ತೆ ನನ್ನ ಅನಿಸಿಕೆ. ಯಾಕೆ ಅಂತಂದರೆ ನಮ್ಮ ಈ ಗ್ರಾಮದ ಈ ಶಾಲೆಯಲ್ಲಿ ಈಗಾಗಲೇ 2-3 ವರ್ಷಗಳಿಂದ ಒಳ್ಳೆಯ ಫಲಿತಾಂಶ ಬರ್ತಾ ಇದೆ. ಅದರ ಜೊತೆಗೆ ಇವರ ಪರಿಶ್ರಮ ತುಂಬ ಇದೆ. ನಾನು ತಿಳಿದ ಮಟ್ಟಿಗೆ ನಾನೇನೋ ಒಂದು ಅಳಿಲು ಸೇವೆ ಸರ್ ಹೇಳಿದ್ರು ಏನೇನೋ ಮಾಡ್ತಾರೆ ಅಂತ ಇಲ್ಲ. ಈಗ ಯಾಕೆ ಅಂತಂದರೆ ನಾನು ಈ ಶಿಕ್ಷಣ ಇಲಾಖೆಯಲ್ಲಿ ಇವರು ಕೆಲಸ ಮಾಡಿ ಇದರಿಂದ ನನ್ನ ಜೀವನ ನಡೀತಾ ಇದೆ, ನನ್ನ ಕುಟುಂಬದ ಜೀವನ ನಡೀತಾ ಇದೆ. ಬಹುಶಃ ಅದಕ್ಕೆ ಮೋಸ ಮಾಡಬಾರ್ದು ಅಂತ ಕೈಲಾದಂಥ ಸೇವೆಯನ್ನು ನಾನು ಸಲ್ಲಿಸ್ತಾ ಬರ್ತಾ ಇದ್ದೀನಿ. ಅದು ಅಲ್ಲಿ ಇಲ್ಲಿ ಅದು ಅಪ್ರಸ್ತುತ. ಆದರೂ ಇಂಥ ಸಂದರ್ಭದಲ್ಲಿ ಶಾಲೆಯ ಏನು ಸಮಗ್ರ ಶಿಕ್ಷಣ, ಈಗ ನಾನು ಗೆಸ್ಟ್ ಟೀಚರ್ ಇರ್ಬೋದು, ನಾನು ಎಂಥ ಉತ್ತಮ ಶಿಕ್ಷಕನಾದರೂ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು ನಾನು ಹೇಳುವಂಥ ಮಾತನ್ನು ಕೇಳುವಂಥ ತಾಳ್ಮೆ ವಿದ್ಯಾರ್ಥಿಗಳಲ್ಲಿ ಇರಬೇಕು. ಅದನ್ನು ರಿಸೀವ್ ಮಾಡಬೇಕು ಅವರು. ಒಂದು ವೇಳೆ ಅದು ಮಾಡಲಿಲ್ಲ ಅಂತಂದರೆ ಈ ಒಂದು ಬೆಸ್ಟ್ ಟೀಚರ್ ಅದು ಏನು ಪ್ರಯೋಜನ ಇಲ್ಲ, ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಅದನ್ನು ಸ್ವೀಕರಿಸ್ತಕ್ಕಂಥ ಮನೋಭಾವನೆ ಮಕ್ಕಳಲ್ಲಿ ಬರಬೇಕು. ಇವತ್ತೆಲ್ಲ ಶಾಲೆಗಳಲ್ಲೂ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬಹುಶಃ 1998ರಲ್ಲಿ ನಾನೊಂದು LPS ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಮುದ್ಗಂದೂರ ಹತ್ರ ಬೊಮ್ಮನಹಳ್ಳಿ ಅಂತ. 1ರಿಂದ 4ನೇ ತರಗತಿ 96 ಮಕ್ಕಳುಗಳಿತ್ತು. 1ರಿಂದ 4ನೇ ತರಗತಿ 96 ಮಕ್ಕಳು. ನಮ್ಮಲ್ಲಿ ಇದ್ದದ್ದಂಥದ್ದು ಬರೀ 35 ಮಕ್ಕಳು. ಪಕ್ಕದಲ್ಲಿ ಒಂದು ಖಾಸಗಿ ಶಾಲೆ ಇತ್ತು,
ಆ ಗ್ರಾಮದಿಂದ ಸುಮಾರು ಒಂದು 50 ಮಕ್ಕಳು ಅಲ್ಲಿ ಹೋಗ್ತಿದ್ವು. ನಾವು ಅಲ್ಲಿಗೆ ಹೋದ ನಂತರ ನಮ್ಮ ಏನೋ ಒಂದು ಎಫರ್ಟ್ ಇದೆ ಅದರಿಂದಾಗಿ ಅಲ್ಲಿಗೆ ಹೋಗ್ತಿದ್ದ ಮಕ್ಕಳೆಲ್ಲ ವಾಪಸ್ ನಮ್ಮ ಶಾಲೆಗೆ ಬಂದವು. ಆ ಶಾಲೆಯಿಂದ ಕೆಲವು ಮಕ್ಕಳು ನಮ್ಮ ಶಾಲೆಗೆ ಬಂದು ದಾಖಲಾದವು. ಬಹುಶಃ ಜಿಲ್ಲಾ ಮಟ್ಟದಲ್ಲೇ ಒಳ್ಳೆಯ ಹೆಸರನ್ನು ಮಾಡ್ತೀವಿ. ಹೇಳ್ತಾ ಇದ್ರು ಮೇಡಮ್, 1ನೇ ತರಗತಿ ಮಕ್ಕಳು ಪ್ರತಿಯೊಂದು ಕಾರ್ಯಕ್ರಮ ನಡೆಸ್ತಾ ಇದ್ರು ಅಂತ. ಅದೇ ಕಾರ್ಯಕ್ರಮವನ್ನು, ಅದೇ ತರಹದ ಕಾರ್ಯಕ್ರಮವನ್ನು ನಮ್ಮ ಶಾಲೆನಲ್ಲಿ ಕೊಟ್ಟಿದ್ವಿ. ಯೂನಿಯನ್ ಡೇ ಮಾಡ್ತಿದ್ವಿ ಬನ್ನಿ ಅಂತ ಇನ್ವಿಟೇಷನ್ ಕೊಡೋಕೆ ಹೋದಕ್ಕೆ ಅಧಿಕಾರಿಗಳಿಗೆ, ಬಹುಶಃ ಅವ್ರು ಏನು ಮಾಡ್ತೀರಿ ನೀವು 1ರಿಂದ 4ನೇ ಕ್ಲಾಸ್ ಮಕ್ಕಳು ಬಿಟ್ಕೊಂಡು ಯೂನಿಯನ್ ಡೇ ಮಾಡ್ತೀರಿ, ನಾನು ಬರೋಲ್ಲ ಅಂದರು. ನಾನು ರಿಕ್ವೆಸ್ಟ್ ಮಾಡಿದೆ, ಬಂದರು. ಬಹುಶಃ ಅವ್ರು ಬಂದ ತಕ್ಷಣ ಹೊರಡೋಕೆ ರೆಡಿ ಇದ್ದರು. ಕಾರ್ಯಕ್ರಮ ಶುರು ಆದ್ಮೇಲೆ ಹೋಗಲಿಲ್ಲ. ಕಾರ್ಯಕ್ರಮ ಮುಗಿಯೋ ತನಕ ಬೆಳಗಿನ ಜಾವ 4 ಗಂಟೆವರೆಗೂ ಕೂತಿದ್ರು ಅವರು. ಎಷ್ಟು ಚೆನ್ನಾಗಿತ್ತು ಮಕ್ಕಳ ಒಂದು ಇನ್ವಾಲ್ವ್ಮೆಂಟ್ ಅಂತಂದರೆ ಅದನ್ನು ಹೇಳೋಕ್ಕೆ ಅಸಾಧ್ಯ. ಸೊ ಹಾಗಾಗಿ ಇಲ್ಲೇನು ಅಂತಂದರೆ ಏನೆಲ್ಲ ಇದೆಯೋ ಶಾಲೆಯಿಂದ ಹೊರಡುವಂಥ ಮಕ್ಕಳನ್ನ ಮೇಡಮ್ ಹೇಳಿದ್ರು ಅವರು, ಅರ್ಧ ಗಂಟೆ ಓದೋದು ಹೆಚ್ಚು ಅಂತ. ನೀವೇನು ಅಂದ್ಬಿಟ್ರೆ ಮನೇಲಿ ನೋಡ್ಕೊಳ್ಳೋರು ಯಾರು ಹೇಳಿ? ಮೊಬೈಲಲ್ಲಿ ಅಡಿಕ್ಟ್ ಆಗಿದ್ದಾರೆ. ಜೊತೆಗೆ ನಿಮ್ಮ ಟಿವಿಗಳನ್ನು ಆಫ್ ಮಾಡಿ. ಅಯ್ಯೋ ಇಲ್ಲ ಕಣವ ನೀವು ಅಂತೀರಿ. ಹೇಳಿ ಯಾವ ಧಾರಾವಾಹಿ ಎಷ್ಟೊತ್ತಿಗೆ, ಎಷ್ಟು ಗಂಟೆಗೆ ಯಾವ ಧಾರಾವಾಹಿ? ನಾವು ಬೆಳಗ್ಗೆಯಿಂದ ಸಂಜೆ ತನಕ ಪಾಠ ಮಾಡಿ ಇವತ್ತು ಬೆಳಗ್ಗೆಯಿಂದ ಏನು ಮಾಡೋದು ಅಂದ್ರೆ ಹೇಳಕ್ ಬರೋದಿಲ್ಲ ಅವ್ರಿಗೆ. ಯಾವ ಟೈಮ್ಗೆ ಏನು ಸೀರಿಯಲ್ ಬರುತ್ತೆ ಹೇಳಿ ಅಂದ್ರೆ ಪಟ 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 ಅಂತ ಓದ್ಬಿಡ್ತಾರೆ ಅಲ್ವಾ? ಅದು ಯಾಕೆ ಇದನ್ನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಮನೆಗೆ ರಾತ್ರಿ ವೇಳೆ ಯಾವ್ದಾದ್ರು ಒಂದು ಕೋಳಿನೋ ಕುರಿನೋ ಬರಲಿಲ್ಲ ಅಂದ್ರೆ ಹುಡಿಕೊಂಡು ಹೋಯ್ತಾರೆ, ಹೌದಲ್ವಾ? ಅದು ಬೆಳಗ್ಗೆ ಎದ್ದು ಕುಯ್ದ್ಬಿಟ್ಟು ಉಪಕಾರ ಹಾಕೊಂಡು ತಿನ್ಬಿಡ್ತೀರಿ, ಅದನ್ನ ಟಾರ್ಚ್ ತಗೊಂಡು ಹುಡಿಕೊಂಡು ಹೋಯ್ತೀರಿ. ನಿಮ್ಮ ಮಕ್ಕಳು ನಿಮ್ಮ ಕರಳು ಬಳ್ಳಿಯನ್ನ ಕತ್ತರಿಸ್ಕೊಟ್ಟಿರ್ತೀರಿ, ಹಾಲು ಉಣಿಸಿರ್ತೀರಿ. ಆ ಮಗು ಏನ್ ಮಾಡ್ತಾ ಇದೆ ಅಂತ ನೋಡೋದಿಲ್ಲ ಅಲ್ವಾ? ಎಲ್ಲವ ನಿಮ್ಮ ಮಗ ಅಂದ್ರೆ ಎಲ್ಲೋ ಹೋಗೋಣ, ಎಲ್ಲಿಗೆ ಹೋಗಿದ್ದಾನೆ ಅಂತ ಹೇಳೋದಿಲ್ಲ. ಅದು ನಿಮಗೂ ಜವಾಬ್ದಾರಿ. ಇಲ್ಲಿ ಬೆಳಗ್ಗೆಯಿಂದ 10 ಗಂಟೆಯಿಂದ 5 ಗಂಟೆವರೆಗೆ ನಮ್ಮ ಜೊತೆ ಇರ್ತಾರೆ. ಬಟ್ ನಮ್ಮಲ್ಲಿ ಇಲ್ಲಿ ಅಂತ ಕೆಲಸಗಳಿಗೇನು ತೊಂದರೆ ಇರೋದಿಲ್ಲ. ಅದೇ 5 ಗಂಟೆಯಿಂದ ನಿಮ್ಮ ಜೊತೆ ಜಾಸ್ತಿ ಸಮಯ ಇರ್ತದೆ. ಅದನ್ನ ನಿಮ್ಮ ಜವಾಬ್ದಾರಿ. ಅದು ಬರೀ ಶಿಕ್ಷಕರ ಮೇಲೆ ಹೊರೆ ಹೊರಿಸೋದಲ್ಲ, ಅರ್ಥ ಆಯ್ತಾ? ಶಿಕ್ಷಕರು ಪೋಷಕರು ಎಲ್ಲರೂ ಒಟ್ಟಿಗೆ ಸೇರಿಸಿದ್ರೆ ಮಗು ಅಭಿವೃದ್ಧಿ ಆಗುತ್ತೆ. ಇಲ್ಲ ಅಂದ್ರೆ ಆ ಮಗು ಅಲ್ಲೇನೆ. ಈಗ ಅಲ್ಲಿ ನಾನು ಪಕ್ಕದ ಕ್ಲಾಸಲ್ಲಿ ಹೋಗಿದ್ದೆ, ಹೋಮ್ವರ್ಕ್ ಮಾಡಿಲ್ಲ ಅಂತ ಕೆಲವು ಮಕ್ಕಳು ನಿಂತಿದ್ರು, ನಾಚಿಕೆ ಆಯ್ತದೆ. 30 ದಿನ 28 ದಿನ ರಜೆ ಕೊಟ್ಟರು ಹೋಮ್ವರ್ಕ್ ಮಾಡಿಲ್ಲ ಅಂತಂದ್ರೆ ಏನ್ ಮಾಡ್ತಾ ಇದ್ರು ಮನೇಲಿ? ನೀವೇನ್ ಮಾಡ್ತಾ ಇದ್ರಿ? ಅದೇನೆ ರೆಸ್ಪಾನ್ಸ್. ಈಗ ಉದಾಹರಣೆಗೆ ನನ್ನ ಸ್ಟೂಡೆಂಟ್ ಒಬ್ಬರು ರಾತ್ರಿ ಫೋನ್ ಮಾಡಿದ್ರು. ಅವ್ರ ಮಗು ಈಗ 10th, ನನ್ನ ಸ್ಟೂಡೆಂಟ್ ಮಗ, ಸರ್ ನಮ್ಮ ಮಗನಿಗೆ 3 ದಿನದಿಂದ ಊಟ ಕೊಟ್ಟಿಲ್ಲ ಸರ್ ನಾವು ಅಂತ ಅಂದ್ರು. ಯಾಕಮ್ಮ ಮಾಡಿದ್ದೀರಿ ಅಂತಂದ್ರೆ ಒಂದೆಲ್ಲ ಹೋಗಿದ್ದ, ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಜಾತ್ರೆಗೆ ಹೋಗಿದ್ದು ಬಂದ, ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ, ಮನೇಲಿ ಬೈತಾರೆ ಅಂತ ಸ್ಕೂಲಲ್ಲಿ ಮಲಗಿದ್ದು ಬೆಳಿಗ್ಗೆ ಬಂದವನೇ ಮನೆಗೆ ಅಂತ. ಅವ್ನು ಊಟ ಕೊಟ್ಟಿಲ್ಲ ಅಂದ್ರು. ಅವ್ನು ಫೋನ್ ಕೊಡಿಲ್ಲ ಅವ್ರ ಕೈಲಿ ಅಂತ ಹೇಳಿದ್ಮೇಲೆ ಅವ್ನು ಬೈದೆ ಚೆನ್ನಾಗಿಲ್ಲ ಸರ್, ಇನ್ನೊಂದ್ಸರಿ ಹಂಗೆ ಮಾಡಲ್ಲ, ಹೋಗ್ಲಿ ಕೊಡಿ ಊಟ ಅಂತ ಹೇಳಿದೆ. ಅಂದರೆ ಏನು ತೋರಿಸುತ್ತೆ ಅಂತಂದರೆ ಪೋಷಕರದು ಸ್ವಲ್ಪ ಜವಾಬ್ದಾರಿ ಬೇಕು. ಈಗ ನೋಡಿರ್ಬೋದಲ್ಲ ನೀವು, ಎಲ್ಲ ಈಗ ಉದಾಹರಣೆಗೆ ಇಲ್ಲಿ ಪಕ್ಕದ ಗ್ರಾಮದಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಯಿತು. ಅಪ್ಪ ಅಮ್ಮ ಅಂದ್ರೆ ಎಷ್ಟೊಂದು ಕಷ್ಟಪಟ್ಟಿರ್ತಾರೆ ಅಂತ ಮಕ್ಕಳು ಗೊತ್ತಾಗೋದಿಲ್ಲ. ಜೊತೆಗೆ ಶಿಕ್ಷಣ ಇರಬೇಕು. ನಾನು ಹೇಳಿದೆ ಪಕ್ಕದ ಶಾಲೆಯಲ್ಲಿ ನಮ್ಗೆ ಹೈಸ್ಕೂಲಲ್ಲಿ 8 ತಿಂದಿದ್ದೀವಿ ನಾವು. ಹೈಸ್ಕೂಲಲ್ಲಿ ಅಂತ 8 ಹೊಡೆದಿದ್ದಾರೆ ನಮಗೆ. ಇವತ್ತಿನ ಹೊಡೆಯುತ್ತಂದ್ರೆ ನಾಳೆ ಬರ್ತೀರಿ ನೀವು. ಯಾಕೆ ಹೊಡೆದ್ರಿ ನಮ್ಮ ಮಗಳಿಗೆ? ಸರ್ಕಾರದ್ದು ದೋಷ ಇದೆ ಇದರಲ್ಲಿ. ಎಲ್ಲಿ ಯಾವುದೇ ಸರ್ಕಾರಕ್ಕೆ ಹೋಗಿ ಸರ್ಕಾರಿ ಶಾಲೆಗಳನ್ನ ಬಲವರ್ಧನೆ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟೇ. ಅಭಿವೃದ್ಧಿ ಮಾಡಿ, ಮಕ್ಕಳ ಸಂಖ್ಯೆನ ಜಾಸ್ತಿ ಮಾಡಿ. ಇವರೇ ಪ್ರೈವೇಟ್ ಎಲ್ಲ ಇವರವೇ ಅಲ್ವಾ? ಪ್ರೈವೇಟ್ ಶಾಲೆಗಳ ಬಗ್ಗೆ ಯಾರು ಏನೋ ಮಾತಾಡೋದಿಲ್ಲ. ಸರ್ಕಾರಿ ಶಾಲೆಗಳು ಮಾತ್ರ ಮಕ್ಕಳ ಸಂಖ್ಯೆನ ಜಾಸ್ತಿ ಮಾಡಿ. ಎಲ್ಲಿಂದ ತರೋದು? ಅದೇ ಆ ಶಾಲೆಗಳನ್ನ ಮುಚ್ಚಿದ್ರೆ ಇತ್ತ ಬರ್ತವೆ ಮಕ್ಕಳು. ಅಲ್ಲಿ ಬೇಕಾದಷ್ಟು ಆದಾಯ ಇದೆ ಅವ್ರಿಗೆ, ಅದರಿಂದಾಗಿ ಆ ಕಡೆ ಹೋಗ್ತವೆ ಅಷ್ಟೇ. ಸೊ ಹಾಗಾಗಿ ಇದೆಲ್ಲದರ ಜೊತೆಗೆ ನಿಮ್ದೇನಂತಂದ್ರೆ, ಈಗ ಸರ್ ಹೇಳಿದ್ರು, ಈಗಾಗಲೇ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಪರಿಶೀಲನೆ ಮಾಡಿದ್ದೀವಿ ಅಂತ. ಬಹುಶಃ ಇಲ್ಲಿ ಯಾವುದೇ ದೋಷಗಳಿಲ್ಲ ನಾನು ತಿಳಿದ ಮಟ್ಟಿಗೆ. ನಾನು ಸುಮಾರು 64ನೇ ಇಸ್ವಿ 65ನೇ ಇಸ್ವಿ ಅನ್ಸುತ್ತೆ ನಾನು ಮಿಡ್ಲ್ ಸ್ಕೂಲು. ಅವತ್ತಿನ ದಿನ ನಮ್ಮೂರಲ್ಲಿ ಯಾರು ಒಬ್ಬ ಇದ್ದ, ಅವನೊಬ್ಬನೇ ಅವನ ಮೇಲೆ ಇಡೀ ಊರೇ ಫೋಕಸ್ ಇತ್ತು. ಇವನೊಬ್ಬನೇ ನಮ್ಮೂರಲ್ಲಿ ಚೆನ್ನಾಗಿ ಓದೋದು ಅಂತ. ಅವ್ನು ಓದಿಲ್ಲ ಅಂದ್ರೆ ಯಾರು ಓದೋದಿಲ್ಲ ಅಂತ. ಆದ್ರೆ ಇವತ್ತು ಖುಷಿ ಆಯ್ತದೆ ನಮ್ಗೆ ನೋಡಕ್ಕೆ. ಬೆಳಗಿನ ಹೊತ್ತು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಕಾಲೇಜ್ಗೆ ಹೋಗ್ತಾರೆ, ಅವ್ರ ವೇಷಭೂಷಣಗಳು ತುಂಬಾ ಚೆನ್ನಾಗಿರ್ತದೆ. ಮಕ್ಕಳು ಮುಂದೊಂದು ದಿನ ನಮ್ಮ ಗ್ರಾಮದಲ್ಲಿ ಒಳ್ಳೆಯ ವಿದ್ಯಾವಂತರು ಸಿಗ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ನಮಗೆ. ಆ ನಿಟ್ಟಿನಲ್ಲಿ ಹೋಗ್ಬೇಕು. ಮಕ್ಕಳು ಅಷ್ಟೇ ನಿಮ್ಮ ಜವಾಬ್ದಾರಿನ ಚೆನ್ನಾಗಿ ನಿರ್ವಹಿಸಿ.
ನಿಮ್ಗೇನು ಸಮಸ್ಯೆ ಇದೆಯೋ ಅತಿರಥ ಮಹಾರಥರುಗಳಿದ್ದಾರೆ ಶಾಲೆಯಲ್ಲಿ, ಶಿಕ್ಷಕರು ಬಂದು ಕ್ವಶನ್ ಮಾಡಬೇಕು. ನಮ್ಗಿದು ಗೊತ್ತಾಗಲಿಲ್ಲ, ನಮಗಿದನ್ನು ಹೇಳ್ಕೊಡಿ ಅಂತ. ಅರ್ಥ ಆಯ್ತಾ? ಹಾಗಾಗಿ ಆ ಕೆಲಸವನ್ನು ನೀವು ಮಾಡಿದ್ರೆ ನೀವು ಚೆನ್ನಾಗಿರ್ತಾರೆ. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ನಾನು ಹೆಡ್ ಮಾಸ್ಟರ್ ಆಗಿ ಸುಮಾರು 15 ವರ್ಷ ಕೆಲಸ ಮಾಡಿದೆ. ನಮ್ಮ ಶಾಲೆಯಲ್ಲಿ ಲಿಖಿತ್ ಅಂತ ಒಂದು ಹುಡುಗ, 2ನೇ ಕ್ಲಾಸ್ ಹುಡುಗ, 1 ನಿಮಿಷ ಆಫೀಸ್ ಮೇಲೆ ಕೂತ್ಕೊಳ್ಳೋಕೆ ಬಿಡ್ತಿರ್ಲಿಲ್ಲ. ಅವನು 1 ನಿಮಿಷ ಬನ್ನಿ, ನೀವು ಬರೀತೀರ ಅವನು ಬರ್ಕೊಳ್ಳೋರು, ಬನ್ನಿ ನಮ್ಮ ಕ್ಲಾಸಿಗೆ ಬನ್ನಿ. ನನಗೆ ಅದರಲ್ಲೂ ವಿಶೇಷವಾಗಿ ನಲಿಕಲಿ ತರಗತಿ ಅನ್ನೋದು ತುಂಬ ಇಷ್ಟ. ನನಗೆ 1ರಿಂದ 3ನೇ ಕ್ಲಾಸು ಆ ಮಕ್ಕಳ ಜೊತೆಗೆ ಹಾಡು ಹೇಳ್ಕೊಂಡು ಕುಣ್ಕೊಂಡು ಅವು ಒಳ್ಳೆ ಚಟುವಟಿಕೆ ಮಾಡಿಕೊಂಡು ಭಾಳ ಚೆನ್ನಾಗಿದ್ವಿ. ಹಾಗಾಗಿ ಆ ಒಂದು ಮನೋಭಾವ ಮಕ್ಕಳಲ್ಲಿ ಬರಬೇಕು. ಪ್ರಶ್ನಿಸುವಂಥ ಮನೋಭಾವ ಬಂದಾಗ ಅವು ಮಕ್ಕಳು ಚೆನ್ನಾಗಿರ್ತವೆ. ಹಾಗಾಗಿ ನಿಮ್ಮ ಭವಿಷ್ಯ ಎಲ್ಲ ಚೆನ್ನಾಗಿರಲಿ. ಪೇರೆಂಟ್ಸು ನಿಮ್ಮ ಮಕ್ಕಳ ಬಗ್ಗೆ ಗಮನ ಕೊಡಿ. ಟಿವಿನ ಆಫ್ ಮಾಡಿ ರಾತ್ರಿ ಹೊತ್ತು ಅಷ್ಟು ಸಾಕು. ಅದೊಂದು ಮಾಡಿಬಿಟ್ರೆ ಎಷ್ಟೋ ಮಕ್ಕಳು ಓದ್ತವೆ ಕೂತ್ಕೊಂಡು. ಆ ರೀತಿನಲ್ಲಿ ಮಾಡಿ. ಉದಾಹರಣೆಗೆ ನಮ್ಮ ಸ್ನೇಹಿತ ಹೈಸ್ಕೂಲ್ ಮಾಸ್ಟರು, ನಮಗಿಬ್ಬರು ಗಂಡು ಮಕ್ಕಳು ಇದ್ದಾರೆ. ಅವ್ರ ಮನೇಲಿ ಇವತ್ತು ಟಿ ವಿ ಇಲ್ಲ. ಹೈಸ್ಕೂಲ್ ಮಾಸ್ಟರ್ ಅವರು ಸ್ಟೇಟ್ ಲೆವೆಲ್ಲು ಪ್ರಶಸ್ತಿ ತಗೊಂಡಿದ್ದಾರೆ. ಅವ್ರ ಮನೇಲಿ ಟಿ ವಿ ಇಲ್ಲ. ಟಿ ವಿ ತರೋಕ್ಕೆಲ್ಲ ಅಂತಂದರೆ ಬೇಡ, ಸುಮಾರು ಮಕ್ಕಳು ನೋಡ್ತಾ ಕೂತಿರ್ತಾರೆ ಅಲ್ವಾ? ನೀವು ಅಡುಗೆ ಮಾಡೋದು ಊಟ ಹಾಕೊಂಡು ಕೂತಿರ್ತೀರ, ಅದೇ ಸಮಸ್ಯೆ ಆಗಿರೋದು. ಹಾಗಾಗಿ ಆ ರೀತಿ ನಾವು ಒಳ್ಳೆಯ ಕೆಲಸವನ್ನು ಮಾಡಿ ಸರ್ವೆಗಳು ಈಗಾಗಲೇ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಇಲ್ಲೇನು ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನು ಕೊಡೋ ರೀತಿ ವ್ಯವಸ್ಥೆ ಮಾಡಿ. ಮತ್ತು ವಿದ್ಯೆ ದಾನ ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ಪ್ರಶಿಕ್ಷಣಾರ್ಥಿಗಳು ನಿಮ್ಮ ಭಾಳ ಹೊಸನಾಗಿರಲಿ. ಮುಂದೆ ಆದಷ್ಟು ಬೇಗ ನಿಮಗೆ ಒಳ್ಳೆಯ ಸರ್ಕಾರಿ ಸೇವೆ ಸಿಗಲಿ. ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡಿ. ಬಹುಶಃ ನಾವೆಲ್ಲ ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತಂದ್ರೆ ನನಗೆ ಹೈಸ್ಕೂಲ್ ಮಾಸ್ಟರ್ ಒಬ್ಬರು KS ಮಹಾದೇವೇಗೌಡ ಅಂದ್ಬಿಟ್ಟು, ಬೆಟ್ಟಾಳಿಯವರು, ಪಾಂಡಪುರ ಬೆಟ್ಟಾಳಿಯವರು, ಇವತ್ತು ನನಗೆ ಅವರು ಇನ್ಸ್ಪೈರ್. ಎಲ್ಲರೂ ನಿಂತ್ಕೊಳ್ಳಿ, ನಿರಾತ್ಗಳವಾಗಿ ಗಂಟೆ ಬೇಕಾದ್ರೆ ಮಾತಾಡ್ತೀನಿ. ಯಾಕೆ ಅಂತಂದರೆ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಆ ಭಾಷೆಯ ಒಂದು ಫಲ ಅದಷ್ಟೇ. ಅದಿರೋದ್ರಿಂದ ಮಾತಾಡ್ತೀವಿ ಅಷ್ಟೇ. ಅವರಿಂದೇನೋ ಬರಲಿಲ್ಲ ಅಂದರೆ ನಾವು ಕಷ್ಟ ಆಗೋದು ಮಾತಾಡೋಕ್ಕೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ದೇವರು ನಿಮಗೆಲ್ಲರೂ ಒಳ್ಳೇದು ಮಾಡಲಿ. ನಮ್ಮ ಸರ್ ಈಗಾಗಲೇ ಹೇಳಿದ್ದಾರೆ, ಮುಂದೆ ಬರ್ತಾ ಇದೆ ಕನ್ನಡ ರಾಜ್ಯೋತ್ಸವಕ್ಕೆ ಏನಾದ್ರು ನಮ್ಮ ಕಡೆ ಏನಾದ್ರು ಬೇಕು ಅಂದ್ರೆ ದಯಮಾಡಿ ತಿಳಿಸಿ, ಅದಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟೋದಕ್ಕೆ ತಾವೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ನಮ್ಮ ಶಾಲೆಯ ಹಿತೈಷಿಗಳು, ಮಾರ್ಗದರ್ಶಕರು ಶಾಲೆಯ ಪರವಾಗಿ ಮತ್ತು ಪೋಷಕರಿಗೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸುಷ್ಮಾ, ನಮ್ಮ STMC ಮೆಂಬರ್ ಆದಂತಹ ಸುಷ್ಮಾ ಮೇಡಮ್ ಅವರು ಇಲ್ಲಿನ ಸಭೆಗೆ ಹಾಜರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಕುರಿತು ನೀವೇನಾದ್ರೂ ಹೇಳೋದಿದೆಯಾ? ಶಿಕ್ಷಕರಿಗಾಗ್ಬೋದು, ಸರ್ಕಾರದಿಂದ ಏನು ಸವಲತ್ತು ಕೊಡುತ್ತೆ ಅದು ವಿದ್ಯಾರ್ಥಿಗಳಿಗೆ ತಲುಪ್ತಾ ಇದೆಯೋ ಇಲ್ಲವೋ ಅನ್ನೋದನ್ನ ನಾವು ಒಂದು ಪರಿಶೀಲನೆ ಮಾಡಿ ವರದಿ ಕೊಡುವಂಥದ್ದು, ಅದನ್ನು ಪೋಷಕರ ಸಮ್ಮುಖದಲ್ಲಿ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ನಿಮ್ಮ ಈ ಶಾಲೆ ಥರ ನಡೆದ್ರೆ ಈ ಕಾರ್ಯಕ್ರಮದ ಅವಶ್ಯಕತೆಯೇ ಇರೋದಿಲ್ಲ. 10 ಊರುಗಳಲ್ಲಿ ನೋಡಿದ್ರೆ ಹೋದ ವರ್ಷ ನಿಮ್ಮ ಪ್ರೈಮರಿ ಸ್ಕೂಲ್ ಬಂದಿದೆ, ಈ ವರ್ಷ ಹೈಸ್ಕೂಲು, 2 ಸ್ಕೂಲು ತುಂಬ ಚೆನ್ನಾಗಿ ನಡೀತಿದೆ. ಪ್ರತಿ ಪಂಚಾಯತಿ ಅಲ್ಲಿರೋ ಶಾಲೆ ಕಂಪೇರ್ ಮಾಡಿದ್ರೆ ಇವರು ತುಂಬ ಚೆನ್ನಾಗಿ ನಡೀತಿದೆ. ಇದು ಮುಖ್ಯ ಅಂದರೆ ಅಲ್ಲೂ ಅಷ್ಟು ಮುಖ್ಯ ಶಿಕ್ಷಕರು, ಇನ್ನೂ ಮುಖ್ಯ ಶಿಕ್ಷಕರು ಎಲ್ಲ ಶಿಕ್ಷಕರು ಒಂದು ಅವ್ರದ್ದು ಕಠಿಣ ಶ್ರಮ ಮಾತ್ರ ವಿದ್ಯಾರ್ಥಿಗಳನ್ನು ಮೇಲೆ ತರಬೇಕು ಅನ್ನೋ ಒಂದು ಇದು ಕಾಣ್ತಾ ಇದೆ. ಹಾಗಾಗಿ ಅವ್ರನ್ನ ಸ್ವಲ್ಪ ಅಭಿನಂದನೆಗಳು ಸಲ್ಲಿಸ್ತೇನೆ. ಇವರು ಆಡಿಟ್ಟು ಏನು ವರದಿ ಸಲ್ಲಿಸಿದ್ದಾರೆ ಅದು ನೋಡೋದೇ ಬೇಕಿಲ್ಲ. ಇದು ನಿಮ್ಮ ಶಾಲಾ ವಾತಾವರಣ ನೋಡಿದ ತಕ್ಷಣವೇ ಇಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿ ಶಿಕ್ಷಣ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಹಾಗಾಗಿ ಈ ಥರ ಎಲ್ಲ ಸ್ಕೂಲ್ಗಳು ನಡೀಬೇಕು ಅಂತ ನಾನು ಇಚ್ಛೆ, ನನ್ನ ಒಂದು ವೈಯಕ್ತಿಕವಾದ ಇಚ್ಛೆ. ಒಂದೇ ಒಂದು ಇಷ್ಟ ಆಗ್ತಿರೋದು ಅಂದರೆ ಅರ್ಧ ಗಂಟೆ ಓದ್ತೀನಿ ಇರೋದು. ಈಗಿನ ಕಾಂಪಿಟೇಟಿವ್ ಪೀರಿಯಡಲ್ಲಿ ಅರ್ಧ ಗಂಟೆ ಅದು ಹೈಸ್ಕೂಲ್ ಲೆವೆಲ್ ಓದ್ತೀವಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಸಾಕಾಗಿಲ್ಲ. ಏನಕ್ಕೆ ಈಗ ಎಲ್ಲ ಈಗ ಶಿಕ್ಷಕರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರದ ಸವಲತ್ತು ಎಲ್ಲ ಸಿಗ್ತಾ ಇದೆ, ಆದರೂ ಮಕ್ಕಳು ಏನಕ್ಕೆ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಇದೆ. ಇಲ್ಲಿ ಎಲ್ಲ ಏನು ವಿದ್ಯೆ ಕೊಟ್ಟಿದ್ದು ಸಹ ಅದನ್ನು ನಾವು ಪುನರ್ ಮನನ ಮಾಡಬೇಕು, ಓದಬೇಕು. ಆ ಓದೋದಕ್ಕೆ ವಿದ್ಯಾರ್ಥಿಗಳಿಗೆ ಎಫರ್ಟ್ ಆಗ್ತಾ ಇರೋಲ್ಲ, ಪೋಷಕರು ಅವ್ರಿಗೆ ಆ ವಾತಾವರಣ ಸೃಷ್ಟಿ ಮಾಡ್ಕೊಳ್ತಾರೋ ಅದು ಗೊತ್ತಾಗ್ತಿಲ್ಲ.
ನಮ್ಮ ಹಳ್ಳಿ ಮಕ್ಕಳು ನಗರದ ಪ್ರದೇಶ ನಮ್ಮ ತಂದೆಯರಿಗೆ ಅವ್ರು ಟಿ ವಿ ಇರ್ತಿದ್ದಿಲ್ಲ. ಬಟ್ ನಾವು ಟಿ ವಿ ಬಿಟ್ಟು ಇರಲ್ಲ. ಹಾಗಾಗಿ ಇದರಲ್ಲಿ 80% ಪೋಷಕರದೇ ಜವಾಬ್ದಾರಿ ಇರ್ತದೆ. ಪೋಷಕರು ಅವರಿಗೆ ಓದುವಂಥ ವಾತಾವರಣ ಸೃಷ್ಟಿ ಮಾಡಬೇಕು ಮನೆಗಳಲ್ಲಿ. ಇನ್ನು 20% ಯಾವಾಗ ಸೃಷ್ಟಿ ಮಾಡಿಕೊಡ್ತೀರಿ ಮಕ್ಕಳು ಆಟೋಮೆಟಿಕ್ ಆಗಿ ಇಲ್ಲಿ ಬಂದಿರೋ ಒಂದು ಅದೇ ಒಂದು ಮೂಡಲ್ಲಿ ಏನು ಬಂದಿರ್ತದೆ ಅವ್ರು ಓದೋಕ್ಕೆ ಕೂತ್ಕೊಳ್ಳೋ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಳ್ಬೇಕು ಅಂತೇಳಿ ಇದೇ ರೀತಿಯಿಂದ ಉನ್ನತವಾಗಿ ವಿದ್ಯಾಸಂಸ್ಥೆ ಕರ್ಕೊಂಡ್ಗಿಂತ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕರು ಕೂಡ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಕೊನೆಯ ಹಂತವಾಗಿ ವಂದನಾರ್ಪಣೆಯನ್ನ ವೇದಿಕೆ ಕಾರ್ಯಕ್ರಮ ಈಗ ಮುಗಿಯುತ್ತೆ. ವೇದಿಕೆಯ ಕಾರ್ಯಕ್ರಮದ ನಂತರ ಪೋಷಕರೊಂದಿಗೆ ನಮ್ಮ ಜೊತೆಗೆ ನೀವು ಮಾತನಾಡ್ಬೋದು. ಇಲ್ಲೇ ಇರಿ ಪೋಷಕರು. ವೇದಿಕೆ ಕಾರ್ಯಕ್ರಮವನ್ನು ವಂದನಾರ್ಪಣೆಯನ್ನು ನಡೆಸ್ಕೊಳ್ಬೇಕಂತ ಸರ್ ನಾ ಇವತ್ತಿನ ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನೆ 2023-24 ಸತತ 4 ದಿನಗಳ ಕಾಲ ಶೈಕ್ಷಣಿಕ ಮತ್ತು ಆರ್ಥಿಕ ಹಾಗೂ ಎಲ್ಲ ಮಜಲುಗಳಲ್ಲಿ ಇಡೀ ತಂಡ ಪರಿಶೋಧನೆಯನ್ನು ಮಾಡಿ ವರದಿಯನ್ನು ತಮ್ಮ ಮುಂದೆ ಮಂಡಿಸಿದೆ. ಆ ವರದಿಯಲ್ಲಿ ನಾವಿಗೆ ಈಗಾಗಲೇ ಕಂಡುಕೊಂಡಂತೆ ಸಕಾರಾತ್ಮಕ ಅಂಶಗಳು ಬಂದಿದ್ದಾವೆ. ಸಕಾರಾತ್ಮಕ ಅಂಶಗಳು ಬರಲಿಕ್ಕೆ ಮುಖ್ಯ ಕಾರಣ ಊರಿನ ಪೋಷಕರು ಹಾಗೂ ನಮ್ಮ ಶಾಲಾ ಸಿಬ್ಬಂದಿ ವರ್ಗ ಹಾಗೂ ಅವೆಲ್ಲರ ಎಫರ್ಟನ್ನು ಪ್ರೇರೇಪಿಸಿಕೊಂಡು ಶೈಕ್ಷಣಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಂಥ ವಿದ್ಯಾರ್ಥಿಗಳು ಅವೆಲ್ಲರ ಒಟ್ಟು ಸಂಘಟನೆ ಅಥವಾ ಪ್ರಯತ್ನದಿಂದ ಸತತವಾಗಿ 4 ವರ್ಷಗಳಿಂದಲೂ ಕೂಡ 3% ಫಲಿತಾಂಶ ಬಂದಿರೋದು ಒಂದು ಹೆಮ್ಮೆಯ ವಿಷಯ ಅಂತ ನಾನು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕನಾಗಿ ಹೇಳಲಿಕ್ಕೆ ಇಷ್ಟಪಡುತ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಶಾಲೆಯ ಬಗ್ಗೆ ಕೆಲವು ಮಾರ್ಗದರ್ಶನ ಹಾಗೂ ಹಿತನುಡಿಗಳನ್ನು ಹಾಗೂ ಮೆಚ್ಚುಗೆ ಹಾಗೂ ಪ್ರಶಂಸೆಯ ನುಡಿಗಳನ್ನು ನುಡಿದಿರ್ತಕ್ಕಂಥ ಪಶು ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ಸರ್ ಅವರಿಗೆ ನಮ್ಮ ಶಾಲೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಇವತ್ತಿನ 4 ದಿನಗಳ ಈ ಪರಿಶೋಧನಾ ತಂಡದಲ್ಲಿ ಮುಖ್ಯಸ್ಥರಾಗಿ ಹಾಜರಿದ್ದು ವರದಿಯನ್ನು ತಮ್ಮ ಮುಂದೆ ಮಂಡಿಸಿ ನಮಗೂ ಕೂಡ ಮುಂದಿನ ಶೈಕ್ಷಣಿಕ ಚಟುವಟಿಕೆಗಳಿಗೆ ಉಳಿದಿಸುತ್ತಾ ಒಳ್ಳೆ ಸಕಾರಾತ್ಮಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಂಥ ತಾಲೂಕು ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಶ್ರೀಮತಿ ರೂಪಾ ಮೇಡಮ್ ಅವರಿಗೂ ಕೂಡ ಅಭಿನಂದನೆಗಳು. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ನಮ್ಮೆಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿರತಕ್ಕಂಥ ನಮ್ಮ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರಿಗೂ ಕೂಡ ಅಭಿನಂದನೆಗಳನ್ನು. ಹಾಗೆಯೇ ಶೈಕ್ಷಣಿಕ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ಶೈಕ್ಷಣಿಕವಾಗಿ ಸಲಹೆ ಮಾರ್ಗದರ್ಶನ ಹಾಗೂ ಹಣಕಾಸಿನ ಸಹಾಯವನ್ನು ಸದಾ ನೀಡುತ್ತಾ ಬಂದಿರತಕ್ಕಂಥ ಸದಾ ಪ್ರೋತ್ಸಾಹಿಸುತ್ತಾ ಬಂದಿರತಕ್ಕಂಥ ನಮ್ಮ ಆತ್ಮೀಯರು ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ರಾಕೇಶ್ ಸರ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಮಗೆ ಮಕ್ಕಳಿಂದ ಮಕ್ಕಳು ಗೊತ್ತಿರಲಿಲ್ಲ. ನಾವು ಶ್ರೀಮತಿ ಸುಷ್ಮಾ ಅವರ ಮನೆಗೆ ಅವ್ರ ಮಗನ ಸೇರಿಸಲಿಕ್ಕೆ ಹೋದಾಗ ಅವರು ವಾಲಂಟಿಯರ್ ಆಗಿ ನಮ್ಮ ಟೀಚರ್ ಜೊತೆಗೆ ಬಂದು ಮನೆ ಭೇಟಿ ಕೊಟ್ಟು ಅಲ್ಲಿ ಮತ್ತಳ್ಳಿ ಬೋರೆಯಿಂದ ಸುಮಾರು 20 ಮಕ್ಕಳು ನಮ್ಮ ಶಾಲೆಗೆ ಬರುವಂತ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಆಗ ಅವರು ಈ ಶಾಲೆಗೆ SDMC ಸದಸ್ಯರಾಗಿ ನಮ್ಮ ಸರ್ಕಾರಿ ಶಾಲೆಗಳ ಉಳಿವಿಗೆ ಅಥವಾ ಮಕ್ಕಳ ಅಭಿವೃದ್ಧಿಗೆ ಸದಾ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಆ SDMC ಸದಸ್ಯರು ಕೂಡ ಆಗಿದ್ದಾರೆ ಶ್ರೀಮತಿ ಸುಷ್ಮಾ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಶಾಲೆ ಪ್ರಶಂಸನೀಯಗೆ ಒಳಪಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಇವತ್ತಿನ ಈ ಸಭೆಯಲ್ಲಿ ಹಾಜರಿರ್ತಕ್ಕಂಥ B.Ed 2ನೇ ವರ್ಷದ ಪ್ರಾಶಿಕ್ಷಣಾರ್ಥಿಗಳಾಗಿರ್ತಕ್ಕಂಥ ಮುಂದಿನ ಭವಿಷ್ಯದ ವಿದ್ಯಾರ್ಥಿಗಳನ್ನ ರೂಪಿಸ್ತಕ್ಕಂಥವ್ರು ಅಂತ ಸೌಭಾಗ್ಯ ನಿಮ್ಮದಾಗಲಿ ಅಂತ ನಿಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸದಾ ನಮ್ಮ ಕರೆಗೆ ಹೋಗ್ಕೊಟ್ಟು ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸ್ತಕ್ಕಂಥ ಎಲ್ಲ ನಮ್ಮ ಶಾಲೆಯ ಪೋಷಕ ಬಂಧುಗಳಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆಗಿರ್ತಕ್ಕಂಥ ನನ್ನ ಪ್ರೀತಿಯ ಮಕ್ಕಳಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ವೇದಿಕೆ ಕಾರ್ಯಕ್ರಮವನ್ನು ಹರೀಶ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ.